ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೇ ಭಿನ್ನಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭುವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 81ನೆಯ ಪ್ರವಚನ. ಭೀಷ್ಮರು ಹೇಳಿದ ವಿಶೇಷವಾಗಿ ಒಬ್ಬ ತಿಳಿದವನ ನೆಲೆಗಟ್ಟಿನಲ್ಲಿ ರಾಜ ಇರಬೇಕು ಅಂದಾಗ ಧರ್ಮರಾಜ ಕೇಳ್ತಾನೆ, ಕೀದೃಶಃ ಬ್ರಾಹ್ಮಣ ರಾಜ ಕಾರ್ಯ ವಿಚಾರಣೆ ಕ್ಷಮಃ ಕರ್ತುಂ. ಎಂತಹ ವ್ಯಕ್ತಿಯನ್ನು ಮಾಡು ಬಿಡು ಅನ್ನತಕ್ಕಂತಹ ವಿಧಿ ನಿಷೇಧಗಳಿಗೆ ಒಪ್ಪುವ, ಮಾಡಬೇಕಾದ ಕೆಲಸಗಳ ಚಿಂತನೆಯ ನೆಲೆಯಲ್ಲಿ ಯಾರನ್ನು ಯೋಗ್ಯನನ್ನಾಗಿಸಬೇಕು, ಸಮರ್ಥವ ಯಾರದಕ್ಕೆ ಸಮರ್ಥನಾಗ್ತಾನೆ, ತನ್ಮೇ ಬ್ರೂಹಿತಾಮ, ಅದನ್ನು ಹೇಳಬೇಕಲ್ಲ ನನಗೆ. ಎಂತಹ ವ್ಯಕ್ತಿ ಯೋಗ್ಯ, ಎಂಥವನು ಸಮರ್ಥ ಅಂತ. ಅದಕ್ಕೆ ಒಟ್ಟಂದದಲ್ಲಿ ಒಂದು ಭೀಷ್ಮ ಬಹಳ ಚಂದವಾದ ಉತ್ತರ ಕೊಡುತ್ತಾನೆ. ವಾಸ್ತವವಾಗಿ ಯಾರು ರಾಜನಿಗೆ ಪುರೋಹಿತನಾಗಬೇಕು, ಎದುರಲ್ಲಿ ಬರುವವನಾಗಬೇಕು, ಎಲ್ಲವನವನ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿಕೊಟ್ರಲ್ಲ ಭೀಷ್ಮರು. ಅದಕ್ಕೆ ಆಗ್ತಾರೆ, ಏವತ್ತು ಸತಃ ರಕ್ಷೇತ್ ಅಸತಷ್ಟ ನಿವರ್ತಯೇತ್. ಯಾರು ಒಳ್ಳೆಯವರನ್ನು ಕಾಪಾಡುತ್ತಾನೆ, ಯಾರು ಕೆಟ್ಟವರನ್ನು ದೂರ ಮಾಡುತ್ತಾನೆ, ಅಂದ್ರೆ ಸ್ವಯಂ ಅಲ್ಲ, ಮಾಡಿಸುವವನು ಆ ಲೆಕ್ಕಾಚಾರದಲ್ಲಿ. ಇಲ್ಲಿ ಎಲ್ಲೇ ಇರಲಿ, ಯಾವ ಬ್ರಾಹ್ಮಣನ ಅಡ್ವೈಸಿನಿಂದ ಅಥವಾ ಅವನ ಕರ್ಮಾಂಗಗಳಿಂದ ಒಬ್ಬ ರಾಶನಾದವ ಪ್ರಜೆಗಳ ರಕ್ಷಣೆಯಲ್ಲಿ, ಸಜ್ಜನರ ರಕ್ಷಣೆಯಲ್ಲಿ, ದುರ್ಜನರ ನಿವೃತ್ತಿಯಲ್ಲಿ, ಅವರ ಸಂಹಾರದಲ್ಲಿ ಯಶಸ್ವಿ ಆಗ್ತಾನಾದ್ರೆ ಅಂಥವನು ರಾಜನಿಗೆ ಬೇಕು ಅಂತ ಅರ್ಥ. ಆ ಮಾಡಿಸಿದವನು ಹಾಗೆ. ಅದನ್ನ ಅಂತಹ ಲೆಕ್ಕಾಚಾರದ ಸಯೇವ ಅಂಥವನನ್ನೇ ನಿಜವಾಗಿ ಸಯೇವ ರಾಜ್ಞಾ ಕರ್ತವ್ಯ ರಾಜಪುರೋಹಿತನನ್ನಾಗಿ ಮಾಡಲಿಕ್ಕೆ ಅವನೇ ಯೋಗ್ಯ, ಅಂಥವನನ್ನು ಮಾಡಿ. ಈ ವಿಷಯದಲ್ಲಿ, ಸೆಲೆಕ್ಷನ್ ವಿಷಯದಲ್ಲಿ, ಚಿಂತನೆಯ ವಿಚಾರದಲ್ಲಿ ಒಂದು ದೃಷ್ಟಿಯಿಂದ ವ್ಯಾಪಕವಾದ ಚರ್ಚೆಯಲ್ಲಿ ನಿನಗೊಂದು ಸಂವಾದವನ್ನು ಹೇಳುತ್ತೇನೆ ಅಂತ ಭೀಷ್ಮರು ಹೇಳುತ್ತಾರೆ. ಇಬ್ಬರ ಮಾತುಕತೆ ಸಂವಾದ ಅಂದರೆ ಇದೇ ರೀತಿಯಾದ ಚಿಂತನೆಯನ್ನು ಹಿಂದೆ ಮಾಡಿದ್ದಾರೆ, ಕೇಳಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ದೃಷ್ಟಿಯಿಂದ ಉದ್ಧಾರ ಕೊಟೇಶನ್ ಹೇಳಿದ ಹಾಗೆ. ಅದು ಯಾರು ಕೇಳಿದ್ರೆ ಪುರೂರವಸ್ಸು ಮತ್ತೆ ವಾಯುದೇವನು, ವಾಯುದೇವನೇ. ಅವನ ಜೊತೆಯಲ್ಲಿ ಇಳೆಯ ಮಗನಾದ ಪುರೂರವಸ್ಸು ಹಿಂದೆ ಮನುವಿಗೆ ಹುಟ್ಟಿ ಬಂದವ. ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ಹೋದ್ರೆ ಅವಳು ಮಗಳಾಗಿ ಹುಟ್ಟಿದ್ರಿಂದ ಇಳೆಯನ್ನು ಮತ್ತೆ ಬುಧ ಮದುವೆ ಆಗ್ತಾನೆ, ಚಂದ್ರನ ಮಗ. ಅಲ್ಲಿ ಪುರೂರವಸ್ಸು ಉಳುತ್ತಾನೆ. ಅಲ್ಲಿಂದ ಆಯು ಬರುವಂಥದ್ದು, ನಹುಷ ಬರುವಂಥದ್ದು, ಮುಂದೆ ಯಯಾತಿ ಬರುವಂಥದ್ದು, ಅದು ಯದು ಆಗ್ತಾನೆ, ಅಲ್ಲಿಂದ ಪೂರ್ವ ಆಗ್ತಾನೆ, ಯಾದವ ವಂಶ, ಪಾಂಡವ ವಂಶ ಬೆಳೀತದೆ. ಅದರಿಂದ ಆ ಎಲ್ಲದರ ವಂಶದ ಹಿರಿಯ ವ್ಯಕ್ತಿ, ಅಂದರೆ ನಿಮ್ಮ ವಂಶದವನೇ ಹಿರಿಯವ, ಅವನು ಮಾತಾಡಿಕೊಂಡ ಕಥೆ ಇದು. ಅದಕ್ಕೆ ಪ್ರಾಣತತ್ವ ಹೇಳಿದ ಉತ್ತರ, ವಾಯುದೇವನು ಹೇಳಿದ ಉತ್ತರ ಇದು. ಇವರಿಬ್ಬರ ಮಾತುಕತೆ. ಅವನಾಗಿ ಕೇಳುತ್ತಾನೆ, ಈ ವರ್ಣಗಳ ಸೃಷ್ಟಿಯ ಕಥೆ ಹೇಗೆ, ಅದರಲ್ಲಿ ವಿಶೇಷತೆ ಏನು, ಹಾಗೀಗೆ ಅಂತ. ಈ ವಿಷಯದಲ್ಲಿ ದೊಡ್ಡ ಮಟ್ಟಿನಲ್ಲಿ ವೇದವೇ ಮಾತಾಡ್ತದಲ್ಲ. ವಾಸ್ತವವಾಗಿ ಬ್ರಾಹ್ಮಣೋಸ್ಯ ಮುಖಮಾಸೀದ್ ಬಾಹು ರಾಜನ್ಯಕೃತ ಊರು ತದಸ್ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಎನ್ನುವ ನೆಲೆಯಲ್ಲಿ ಹೇಳಿಕೊಡುವ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಅಭಿಮಾನಿ ದೇವತೆಗಳ ಸೃಷ್ಟಿ ಅಂತ ಅರ್ಥ ಮಾಡಿಕೊಳ್ಳುವ ಹಾಗೆ
ಅದರಲ್ಲಿ ಶ್ರೈಷ್ಠ್ಯವನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ಇಲ್ಲಿ ವಿಶೇಷವಾದಂತಹ ಚಿಂತನೆಯನ್ನು ಮತ್ತೆ ಕೇಳಿದ್ದಕ್ಕೆ ಹೇಳುತ್ತಾ ಇದ್ದಾರೆ. ಟೋಟಲಿ ಆರಂಭದಲ್ಲಿ ಸೃಷ್ಟಿ ಹೇಗಾಯಿತು ಎನ್ನುವುದರ ಬಗ್ಗೆ ಭೀಷ್ಮ ಮತ್ತೆ ಮಾತಾಡ್ತಾನೆ. ಬ್ರಾಹ್ಮಣ ಮುಖತಃ ಸೃಷ್ಟ. ನಾನೀಗ ವೇದಮಂತ್ರ ಪುರುಷ ಸೂಕ್ತದ ಸಾರವನ್ನು ಹೇಳಿದಾಗಿ ಗೆರೆ ಹೇಳಿದಾಗಿ ಇಲ್ಲಿ ಅದಕ್ಕೆ ಸರಿಯಾದಂತ ಮಾತು. ಬ್ರಾಹ್ಮಣ ಮುಖತಃ ಸೃಷ್ಟ ಬ್ರಹ್ಮಣೋ ರಾಜಸತ್ತಮ. ಬ್ರಹ್ಮಣ ಅನ್ನುವಾಗ ಭಗವಂತನಿಂದ ಅಂತ ಅರ್ಥ, ಚತುರ್ಮುಖನಿಂದಲೂ ಅಂತ ಅರ್ಥ ಈ ಲೋಕದ ಸೃಷ್ಟಿಯಲ್ಲಿ. ನಾವೀಗ ವಿರಾಟ್ ಪುರುಷನ ಸೃಷ್ಟಿಯನ್ನು ಚಿಂತನೆ ಮಾಡಿದ್ರು ದೇವರಿಂದ ಸೃಷ್ಟಿಯಾಗಿರತಕ್ಕಂತಹ ಬ್ರಾಹ್ಮಣ ಬ್ರಹ್ಮಜಾತಿಯ ಅಭಿಮಾನಿಗಳ ಸೃಷ್ಟಿ ವಿಶೇಷವಾಗಿ ಆಗಿದೆ ಮೋರೆಯಿಂದ. ಅದರಂತೆಯೇ ಮುಂದಕ್ಕೆ ಬಂದಾಗ ಬಾಹುಭ್ಯಾಂ ಕ್ಷತ್ರಿಯ ಸೃಷ್ಟ. ತೋಳಿನಿಂದ ಕ್ಷತ್ರಜಾತಿ ಅಭಿಮಾನಿಯಾದ ದೇವತೆಗಳು ಬಂದಿದ್ದಾರೆ ಮೊದಲಿಗೆ. ಮತ್ತೆ ನೋಡ್ತಾ ಹೋದ್ರೆ ಬಾಹುಭ್ಯಾಂ ವೈಶ್ಯೇವಚ, ಊರುಭ್ಯಾಂ ವೈಶ್ಯೇವಚ, ಬಾಹುಭ್ಯಾಂ ಕ್ಷತ್ರಿಯ ಹೇಳಿ ಆಯ್ತು. ಊರುಭ್ಯಾಂ ವೈಶ್ಯೇವಚ ತೊಡೆಯಿಂದ ಮತ್ತೆ ವೈಶ್ಯರ ಸೃಷ್ಟಿ. ಹಾಗೆಯೇ ಪದ್ಭ್ಯಾಂ ಶೂದ್ರೋ ವಿನಿರ್ಮಿತ. ವೇದಮಂತ್ರ ಹೇಳಿದ ಹಾಗೆ ಶಬ್ದಗಳೇ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇದೊಂದು ರೀತಿಯಿಂದ ಪುರುಷ ಸೂಕ್ತಕ್ಕೆ ಒಂದು ವ್ಯಾಖ್ಯಾನವಾದ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪರ್ಮಯೇತ್ ಅಂತ ಹೇಳಿ ಭಾರತದ ಮಾತು ಇದು. ಶಾಂತಿ ಪರ್ವದಲ್ಲಿ ಬಂದಿರತಕ್ಕ ಭೀಷ್ಮನ ಗೆರೆ, ಭೀಷ್ಮನಿಗೆ ವಾಯುದೇವರು ಹೇಳಿದ ಗೆರೆ. ಹೀಗೆ ಶೂದ್ರಾಭಿಮಾನಿ ದೇವತೆಗಳು ಆ ಬ್ರಹ್ಮನ ಕಾಲಿನ ಸ್ಥಾನದಿಂದ, ಭಗವಂತನಲ್ಲಿ ಕಾಲು ತಲೆ ಕೈ ಇವೆಲ್ಲ ವ್ಯತ್ಯಾಸ ಇಲ್ಲ, ನೇನಾನಾಸ್ತಿ ಕಿಂಚನ ಎಲ್ಲ ಒಂದೇ. ಮತ್ತೆ ದೇವರು ನಿಂತಿರುವುದು, ಕೂತಿರುವುದು, ಮಲಗಿರುವುದು ಅದು ವ್ಯವಸ್ಥೆ ಇಲ್ಲ, ಸ್ಪಷ್ಟತೆ ಇಲ್ಲ. ಆದ್ರಿಂದ ಇದರಲ್ಲಿ ಸ್ಥಾನಕೃತವಾದ ಮೇಲೂ ಕೀಳು ಎಲ್ಲ ಬರುವುದಿಲ್ಲ. ಆದರೆ ಅವರ ಗುಣವಿಶೇಷಣಗಳಿಗೆ ಇದು ಹೇಳಿತ್ತು. ವಾಸ್ತವವಾಗಿ ಬ್ರಹ್ಮಜಾತಿ ಅದು ಮುಖಕ್ಕೆ ಸಂಬಂಧಪಟ್ಟದ್ದು ವ್ಯವಸ್ಥೆಯಲ್ಲಿ ಕೂತಿದೆ ಎಂದ. ಅಧ್ಯಯನ, ಪಾಠ ಪ್ರವಚನ ಇಂಥದ್ದು ಶಾಬ್ದಿಕವಾದ ಪ್ರಪಂಚಕ್ಕೆ. ತೋಳಿನ ಕಥೆಯಲ್ಲಿ ಕ್ಷತ್ರಿಯ ವಂಶ ಅಂದಾಗ ಅದು ತೋಳ್ಬಲದ ಆಡಳಿತದ, ಆಯುಧ ಪ್ರಕ್ಷೇಪದ, ಹೋರಾಟದ ವಿಷಯಗಳಲ್ಲಿ. ಕೊನೆಗೆ ಅಭಯವನ್ನು ಹೇಳ್ತಾರೆ ರಾಜರಲ್ಲಿ, ಅದು ವಿಷಯದಲ್ಲಿ ಬರುವುದು ಕೈಯಲ್ಲಿ. ಮತ್ತೆ ವೈಶ್ಯರಿಗೂ ತೊಡೆಗೂ ಸಂಬಂಧ ಅಂದ್ರೆ ಅವರು ಕೂತುಕೊಂಡು ವ್ಯಾಪಾರ ಮಾಡೋದು ಒಂದು ಕಡೆಯಲ್ಲಿ. ಆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೂತಿರ್ಬೇಕು, ಅವರು ಗಲ್ಲಪೆಟ್ಟಿಗೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ವೈಶ್ಯರಿಗೆ ತೊಡೆ. ಪರಿಚರ್ಮ ಪಾದದ ವಿಷಯ ಹೇಳಿದ್ದು ಅವನೇನು ಪಾದ ತೊಳಿಬೇಕು ಅಂತ ಅರ್ಥದಲ್ಲಿ ಮಾತ್ರ ಅಲ್ಲ, ಪಾದಸೇವೆ ಮಾಡ್ತೇನೆ ಅಂತಲ್ಲ. ಉತ್ತಮಾನಾಂ ಸ್ವರೂಪಂತ ಪಾದ ಶಬ್ದೇನ ಮಣ್ಯತೆ ಅಂತ ಹೇಳುವ ಮೂಲಕ ದೊಡ್ಡವರ ಬಗ್ಗೆ ಹೇಳುವಾಗ ಶಬ್ದ ಹಾಗೆ ಹೇಳಿದ್ರಿಂದಲೂ ನಡೀತದೆ ಒಂದು ವಿಷಯ. ಉತ್ತಮರ ಪರಿಚರ್ಯೆಯಲ್ಲಿದ್ದಾನೆ ಅಂತ. ಮತ್ತೆ ಅವನು ತಗ್ಗಿ ಬಗ್ಗಿ ಸೌಮ್ಯದಲ್ಲಿ ವಿನೀತದಲ್ಲಿ ಇರಲಾಗಿ ಆ ಶಬ್ದವನ್ನು ಹೇಳುತ್ತಾನೆ. ಕೆಲವರೆಲ್ಲ ನಮಸ್ಕಾರ ಮಾಡುವಾಗ ಬಗ್ಗಿದ ನಾಟಕ ಮಾಡ್ತಾರೆ. ನಾಟಕ ಅಂದ್ರೆ ಅದು ನಿಜವಾಗಿ ಕ್ರಿಯೆ, ಅಂದ್ರೆ ಕಾಲು ಮುಟ್ಟಿದ್ದೇನೆ, ಕಾಲು ಹಿಡಿದಿದ್ದೇನೆ ಅಂತ ಹೇಳಲಿಕ್ಕೋಸ್ಕರ. ಸೌಜನ್ಯದಿಂದ ಬೇಡ, ಬಿಡ್ತಾನೆ, ಬಿಡಿಸ್ತಾನೆ, ವಿಷಯ ಬೇರೆ. ಆದರೆ ತಾತ್ಪರ್ಯಪೂರ್ವಕವಾಗಿ ಅವರನ್ನು ಮುಟ್ಟಲೇಬೇಕವರು, ಮುಟ್ಟಿಕೊಂಡೇ ಉದ್ಧಾರ ಆಗಲಿಕ್ಕೆ. ಆದ್ರೆ ಕೆಲವರಿಗೆ ಮುಟ್ಟುವುದು ಸಂಕೋಚ ಮಾಡುತ್ತೆ. ನಾನೇ ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ, ಗುರುಗಳ ಪಾದ ಸ್ಪರ್ಶದ ಜೊತೆಯಲ್ಲಿ ಅಭಿವಾದನವನ್ನು ನಡೆಸಬೇಕು ಜಪಾಂತ್ಯದಲ್ಲಿ ಎನ್ನುವುದನ್ನು ಹಾಕಿಕೊಡುತ್ತಾ, ಮತ್ತೆ ಗುರು ಹಿರಿಯರನ್ನು ವಂದಿಸಬೇಕೆನ್ನುವುದು ಅಂತ ಹೇಳುತ್ತಾ ತಾತ್ಪರ್ಯದಲ್ಲಿ ಗುರುಕುಲದಲ್ಲಿ ಅಧ್ಯಯನ ಮಾಡತಕ್ಕ ಹುಡುಗರು ಗುರುಗಳಿಗೆ ನಮಸ್ಕಾರ ಮಾಡಿದಾಗೆ ಗುರು ಪತ್ನಿಯರನ್ನು ನಮಸ್ಕರಿಸುವುದಿಲ್ವಾ? ವಂದನೆ ಮಾಡ್ಲಿಕ್ಕೆ ಹೋಗುದಿಲ್ಲ? ಹೋಗ್ತಾರೆ, ಹೋಗ್ಬೋದು. ಹಾಗೆ ಮುಟ್ಲಿಕ್ಕಿಲ್ಲ ಅಂತ ವಾಕ್ಯವನ್ನು ಕೊಟ್ಟಿದ್ದೆ. ಗುರುಪತ್ನಿಯರನ್ನು ಅಂದ್ರೆ ಅವರು ವರ್ಷದ ನೆಲೆಯಲ್ಲಿ ಹೆಚ್ಚು ಕಡಿಮೆ ಇರುವುದರಿಂದ ಬಹಳಷ್ಟು ಎಳೆಯವರು ಆಗಿರುತ್ತಾರೆ. ವಿದ್ಯಾರ್ಥಿಗಳು ಹಾಗೆಲ್ಲ ಮುಟ್ಲಿಕ್ಕಿಲ್ಲ. ಸ್ತ್ರೀ ಸ್ಪರ್ಶಾದಿಗಳು ಅವರಿಗೆ ವಿಹಿತ ಅಲ್ಲ, ಬ್ರಹ್ಮಚಾರಿಗಳಿಗೆಲ್ಲ. ಬಹಳಷ್ಟು ಹಳೆಯಾದ ಪತಿವ್ರತೆಯ ಪಾದಸ್ಪರ್ಶ, ಬಹಳ ಎಳೆಯಾದ ಕೂಸಿಗೆ ಅದು ಆಗ್ತದೆ ಎನ್ನುವುದನ್ನು ಕೊಡುತ್ತಾರೆ ಬರೆಯುವಾಗ. ಅಂದ್ರೆ ಮಾನಸಿಕವಾದ ಸ್ಪರ್ಶದ ಹಿನ್ನೆಲೆಯನ್ನೇ ಇಟ್ಟುಕೊಂಡು ಇದನ್ನು ಉದ್ಧಾರ ಮಾಡಿದ್ದಾರೆ. ಹಾಗೆ ಉಳಿದವರ ಪ್ರಶ್ನೆ ಅಲ್ಲ, ಸಹಜವಾಗಿ ಪಾದಸ್ಪರ್ಶ ಎನ್ನುವುದು ಒಪ್ಪಿಕೊಂಡಿದೆ. ಇದರಿಂದಾಗಿ ಸೇವೆಯ ಆರಂಭ ಆಗುವುದರಿಂದ ಆ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ ವಾಸ್ತವವಾಗಿ ನೋಡಿಕೊಂಡ್ರೆ. ಈ ಏನೊಂದು ವಿಭಾಗಗಳಿವೆ ಜಾತಿ, ಇದಕ್ಕೆ ಬಹಳಷ್ಟು ಭಾರತದ ಚಿಂತನೆಗಳನ್ನು ನಾವು ಹಿಂದೆ ನೋಡಿದ್ದೇವೆ. ಅಜಗರನ ಪ್ರಕರಣದಲ್ಲಿ ಎಲ್ಲ ಪ್ರಶ್ನೆ ಕೇಳಿಕೊಳ್ಳುವಾಗ ಯುಧಿಷ್ಠಿರ ಹೇಳಿದ ಉತ್ತರ,
ನಚ ಬ್ರಾಹ್ಮಣ ಅಂತ, ನವೈ ಶೂದ್ರ ಭವೈ ಶೂದ್ರ ಬ್ರಾಹ್ಮಣೋ ನಚ ಬ್ರಾಹ್ಮಣ ಅಂತ ಹೇಳುತ್ತಾ, ಶೂದ್ರ ಶೂದ್ರನಲ್ಲ, ಬ್ರಾಹ್ಮಣ ಬ್ರಾಹ್ಮಣನಲ್ಲ ಅಂತ. ಇದೊಂದು ಕ್ರಾಂತಿಕಾರಿಕವಾದ ಸ್ಟೇಟ್ಮೆಂಟ್ ಧರ್ಮರಾಜನದ್ದು. ಸರಿಯೇ, ವಾದವು ಸರಿಯೇ. ಅಲ್ಲಿ ಹೇಳುವಾಗ ಒಂದು ಶಬ್ದದಲ್ಲಿ ಹೇಳುವಾಗ ನವೈ ಶೂದ್ರ ಭವೈ ಶೂದ್ರ ಅಂದಾಗ, ಶೂದ್ರ ಶೂದ್ರನಲ್ಲ ಅಂದಾಗ, ಶೂದ್ರ ಎನ್ನುವುದನ್ನು ನಾವು ಯಾರನ್ನು ಗುರುತಿಸ್ತೇವೆ ಅವನು ಜಾತಿಯಿಂದ ಬಂದಿದ್ದಾನೆ ಎನ್ನುವುದು ಅರ್ಥ. ಶೂದ್ರನಲ್ಲ ಎನ್ನುವಲ್ಲಿ ಅವನು ಆ ಜಾತಿಯಲ್ಲಿ ಗುರುತಿಸಲ್ಪಡುವವನಲ್ಲ. ಯಾಕೆಂದ್ರೆ ಅವನಲ್ಲಿ ಶಮದಮಾದಿ ಗುಣಗಳು ಇವೆ ಅಂತ. ಹಾಗೆಯೇ ಬ್ರಾಹ್ಮಣನಲ್ಲ ಅಂದಾಗ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಬಂದಿದ್ದಾನೆ, ಆದರೆ ಅವನಲ್ಲಿ ಬ್ರಾಹ್ಮಣ್ಯ ಉಳಿಲಿಲ್ಲ, ಸತ್ಯ ಧರ್ಮ ನ್ಯಾಯ ಎಲ್ಲ ಇಟ್ಟುಕೊಂಡಿಲ್ಲ ಅವನು ಅಂತೇಳಿ. ಆದ್ರಿಂದ ನಮಗೆ ಬೇಕಾದ್ದು ಅಧ್ಯಯನದಲ್ಲಿ, ಅವನ ವೃತ್ತಿಯಲ್ಲಿ, ಅವನ ವಿಶೇಷತೆಯಲ್ಲಿ, ಅವನ ಸದ್ಗತಿಯಲ್ಲಿ ಎಲ್ಲ ಬೇಕಾದ್ದು ಅವನ ಸ್ವಾಭಾವಿಕವಾದ ಒಳಗಿನ ಧರ್ಮಗಳ ಜಾತಿ ಹೊರತು ಹೊರಗಿನದ್ದಲ್ಲ. ಆದರೆ ಕೆಲವೊಮ್ಮೆ ಪಾತ್ರ ವಿವೇಕಗಳು ಚಿಂತನೆಗೆ ಬಂದಾಗ ಕೇವಲ ಜಾತಿಯಿಂದ ಬಂದವನನ್ನು ಸಹ ಧಿಕ್ಕರಿಸಲಾರಬಾರದು ಅನ್ನುವ ನೆಲೆಯಲ್ಲಿ ಬ್ರಾಹ್ಮಣನ ಬಗ್ಗೆ ಚಿಂತನೆಯನ್ನು ಕೊಡುತ್ತಾರೆ. ಹೀಗಾಗಿ ಜಾತಿಯ ಗುರುತಿಸುವಿಕೆ ಸಮಾಜದಲ್ಲಿ ಇದೆ, ಇವತ್ತು ಅದೇ ಇದೆ. ಗುಣದಿಂದ ಗುರುತಿಸುವ ವಿಧಾನ ಇವತ್ತು ಇಲ್ಲ, ಅದು ಶಾಸ್ತ್ರದಲ್ಲಿ ಹೌದಾದ್ರೂ ಅದು ನಡೀತಾ ಇಲ್ಲ. ಇದರಿಂದ ಒಂದು ಸಾಮಾಜಿಕವಾಗಿ ಮಾತ್ರ ಅಲ್ಲ, ಅದು ವೈದಿಕವಾಗಿ ಹೇಳಿಕೊಳ್ಳುವುದಾದ್ರೂ, ನೀವೀಗ ಹೇಳಿಕೊಟ್ಟಾಗೆ ಭಾರತ ಹೇಳಿದಾಗೆ ಬ್ರಾಹ್ಮಣ ಗುಣಲಕ್ಷಣ ಇಲ್ಲದವ, ಅವನು ನಮಗೆ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಹೇಳಿ ಬಿಟ್ಟರೆ, ಅಂತಹ ಬ್ರಾಹ್ಮಣನನ್ನು ನಾವು ಜಾತಿಯಲ್ಲಿ ಬಂದವನಾದರೂ ತಿರಸ್ಕಾರ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿಕೊಂಡರೆ ಅವನಿಗೆ ಹೇಗೆ ನೀವು ಮನ್ನಣೆಯನ್ನು ಕೊಡ್ತಾ ಇದ್ದೀರೋ? ಯಾಕೆ ಗುಣ ಒಳಗಿಂದ ಗೊತ್ತಾಗುವುದಿಲ್ಲ ಹೇಳಿಕೊಂಡು, ಸಾಮಾನ್ಯನಿಗೆ ಅರ್ಥ ಆಗುವುದಿಲ್ಲ ಹೇಳಿಕೊಂಡು ನೀವು ಅವನಿಗೆ ಮನ್ನಣೆಯನ್ನು, ಅಧಿಕಾರವನ್ನು, ಚಲಾವಣೆಯನ್ನು ನೀವು ನೀಡ್ತೀರಿ ಅಂದ್ರೆ, ಶಾಸ್ತ್ರ ಎರಡನ್ನು ಹೇಳಿದ್ರಿಂದ ನಡೆದಿದೆ. ಶೂದ್ರನ ಬಗ್ಗೆ ಮಾತಾಡಿ. ಹುಟ್ಟಿನಿಂದ ಶೂದ್ರನಾದವನು ಗುಣದಿಂದ ಶೂದ್ರನಲ್ಲದೆ ಹೋದಲ್ಲಿ, ಅವನು ಬ್ರಾಹ್ಮಣಾದಿಗಳಾಗಿ ಹೋದಲ್ಲಿ, ಉತ್ತಮವಾದ ಗುಣಮಟ್ಟದವನಾಗಿದ್ರೆ ನೀವು ಅವನನ್ನು ವೈಷ್ಣವಾದಿ ಕರ್ಮಗಳಲ್ಲಿ ನೇರವಾಗಿ ಬ್ರಾಹ್ಮಣನಂತೆ ಇರುವವನಲ್ಲಿ ಆದರೂ ಸೇರಿಸಿಕೊಳ್ಳುತ್ತೀರಾ? ಭಾರತ ಹೇಳಿದಂತೆ ಆಗಬೇಕು. ಇನ್ನು ಮುಂದಕ್ಕೆ ಹೋದ ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ಅಂತವನಿಗೆ ಉಪನಯನಾದಿ ಸಂಸ್ಕಾರಗಳ ಬಗ್ಗೆ ಏನು ಹೇಳಬೇಕು? ಅದು ಅಷ್ಟವರ್ಷಂ ಬ್ರಾಹ್ಮಣ ಉಪನಯಿತ ಅನ್ನುವಲ್ಲಿ ಇನ್ನೂ ಅವನಿಗೆ ಬ್ರಾಹ್ಮಣ್ಯನು ಬರಲಿಲ್ಲ. ಹುಟ್ಟಿನ ಬ್ರಾಹ್ಮಣ ಮಾತ್ರವ, 8 ವರ್ಷ ಆಗಿದೆ, ಉಪನಯನ ಮಾಡಿ ಹೇಳಿಬಿಟ್ಟಿದ್ದಾರೆ. ಹೀಗಾಗಿಂತ ಅನೇಕ ಕಾಂಪ್ಲಿಕೇಶನ್ಸ್ಗಳ ಚಿಂತನೆಗಳಿರಾಗಿ ವಿಪ್ರಾಡ್ ದ್ವಿಷಡ್ ಗುಣಯುತ ಸ್ವಪಚಂ ವರಿಷ್ಠಂ ಅಂತ ಪ್ರಹ್ಲಾದ ಹೇಳಿಕೊಂಡಾಗ 12 ಗುಣ ಲಕ್ಷಣಗಳು ವಿಪ್ರನಲ್ಲಿ ಇದ್ರು, ದೇವರ ಭಕ್ತಿ ಒಂದಿಲ್ಲದಿದ್ರೆ ಸತ್ಯ ನಿಷ್ಠೆ ಎಲ್ಲ ಹೇಳ್ತಾ ಇದ್ದಾರೆ. ವಿಪ್ರ ದ್ವಿಷಡ್ ಗುಣಯುತ 12 ಗುಣ. ಆದ್ರೆ ಭಗವಂತನಲ್ಲಿ ಅವನಿಗೆ ಭಕ್ತಿ ಇಲ್ಲ. ಭಗವಂತ ಅಂದ್ರೆ ಕೃಷ್ಣನಲ್ಲಿ, ದೇವರಲ್ಲಿ. ಅಂತವನಿಗಿಂತ ಸ್ವಪಚಂ ವರಿಷ್ಠಂ ಮನ್ಯ ಅಂತ ನಾನು ಒಬ್ಬ ಚಾಂಡಾಲ, ನಾಯಿ ಬೇಯಿಸಿನೋ ಭಗವಂತನ ಭಕ್ತನಾಗಿದ್ದರೆ ಖಂಡಿತ ಅವನು ಶ್ರೇಷ್ಠ ಅಂತಾನೆ ಅಂತ. ಈ ಮಾತಿನಿಂದ ನಾವು ಶಪಚನನ್ನು ಪಾದಪೂಜೆ ಕರೀತೇವೆಯಾ? ಭಾಗವತ ಹೇಳಿದಾಗ ಕರಿಬೇಕು. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಹ ವೈಷ್ಣವ ಅಂತ ಕೃಷ್ಣ ತನ್ನ ಪ್ರತೀಕಗಳ ಬಗ್ಗೆ ಹೇಳುವಾಗ ಪ್ರತ್ಯೇಕ ಹೇಳ್ತಾ ಇದ್ದಾನೆ. ಬ್ರಾಹ್ಮಣ ಪ್ರತೀಕ ಬೇರೆ, ವೈಷ್ಣವ ಪ್ರತೀಕ ಬೇರೆ ಅಂತ ಇದ್ದಾನೆ. ಇಲ್ಲಾದ್ರೆ ಎರಡು ಹಾಕಿಬೇಕು. ಬ್ರಾಹ್ಮಣ ಪ್ರತೀಕ ಜಾತಿ ಬ್ರಾಹ್ಮಣ ಪ್ರತೀಕ ಆಗಿಬಿಡುತ್ತದೆ ಸಾಮಾನ್ಯವಾಗಿ, ಗುಣ ಇರಲಿ ಇಲ್ಲದೇ ಇರಲಿ. ವೈಷ್ಣವ ಹಾಗಲ್ಲ, ಜಾತಿಯ ಪ್ರಶ್ನೆ ಇಲ್ಲ. ಭಗವದೆಚ್ಚರ ಸಂಪಾದನೆ ಮಾಡಿದವ ಯಾವ ಜಾತಿಯವನು ನಮಗೆ ಪ್ರತೀಕನಾಗ್ತಾನೆ ಅಂತ ಕೃಷ್ಣ ಹೇಳಿಕೊಂಡಿದ್ದಾನೆ. ಪೂಜಾರ್ಹವಾದ ಸಾಮಾನ್ಯ ಪ್ರತೀಕದ ಸಾಲಲ್ಲೇ ಸೇರಿಸ್ತಾನೆ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಹ ವೈಷ್ಣವ ಹೇಳಿಕೊಂಡು ಕಮ್ಮರುಜ್ಜಲಂ ಅಂತ. ಇದಿಷ್ಟು ಮುಂದಿನ ಮಟ್ಟಿನ ಕ್ರಾಂತಿ ಇವತ್ತು ಸಮಾಜದಲ್ಲಿ ಆಗಲಿ. ಮತ್ತೆ ಜೈನರಾಗಲಿ, ಬೌದ್ಧರಾಗಲಿ, ಶೈವರಾಗಲಿ, ಅವೈದಿಕದಲ್ಲಿ ನೆಲೆಗೊಂಡವರಾಗಲಿ, ಇವನು ಹೊರಗಿನವರೇ ಆಗಲಿ, ಕೆಲವೆಡೆ ಈ ಜಾತಿಯ ವರ್ಗಗಳನ್ನು ಉಲ್ಲೇಖ ಮಾಡುತ್ತಾರೆ, ಒಪ್ಪಿಕೊಳ್ಳುತ್ತಾರೆ. ಕೊನೆಗೆ ಎಲ್ಲಿವರೆಗೆ? ಮರಮಟ್ಟುಗಳಲ್ಲಿ, ಪರ್ವತಗಳಲ್ಲಿ, ಕಲ್ಲಿನಲ್ಲಿ, ರತ್ನಗಳಲ್ಲಿ, ಇವುಗಳೆಲ್ಲ. ನಾನಂತೂ ಕೊನೆಗೆ ತುಂಬವಾದ ವಿಷಯಗಳನ್ನು, ವಾಕ್ಯಗಳನ್ನು ಕೊಟ್ಟಾಗ ನಾಗ ಸಮೀಕ್ಷೆಯಲ್ಲಿ ನಾಗಗಳ ಬಗ್ಗೆ, ಅವುಗಳ ಜಾತಿಗಳ ಬಗ್ಗೆ ಎಲ್ಲ ಪುರಾಣಗಳ ಮಾತುಗಳನ್ನು ಉಲ್ಲೇಖ ಮಾಡಿದ್ದೇನೆ, ಕೊಟ್ಟಿದ್ದೇನೆ.
ಹೀಗೆ ಬಹಳ ಅದ್ಧೂರಿಯಾಗಿರತಕ್ಕ ಚಿಂತನೆ ಇದು, ಬಹಳ ಸುಂದರವಾಗಿದೆ. ಇಲ್ಲಿ ಹೇಳಿಕೊಳ್ಳುವಲ್ಲಿ ದೊಡ್ಡಸ್ತಿಕೆಯನ್ನು ಹೇಳಬೇಕಾದ್ರೆ ನಾವು ಜಾತಿಯ ಜೊತೆಯಲ್ಲಿ ಇನ್ನು ಗುಣದ ಬಗ್ಗೆ ಮಾತಾಡ್ತಾನೆ ಭೀಷ್ಮ. ಅವರ ಸಂವಾದದಲ್ಲಿ ಬಂದದ್ದು ಹೇಳ್ತಾನೆ, ಈಗ ಪುರೋಹಿತನಾಗಬೇಕಾದವನು ಹೇಗೆ ಒಂದೊಮ್ಮೆ ಇರ್ಲಿ ಅಪ್ಪ, ಒಂದೊಮ್ಮೆ ಒಳ್ಳೆಯ ಗುಣಲಕ್ಷಣಗಳು ಇರತಕ್ಕಂಥ ಒಬ್ಬ ಶೂದ್ರ ಯೋನಿಯಲ್ಲಿ ಬಂದವನನ್ನು ನೀವು ರಾಜಪುರೋಹಿತನನ್ನಾಗಿಸ್ತೀರಾ? ಮಾಡ್ಲಿಕ್ಕೆ ಬರ್ತದ? ಹೇಳಿಕೊಂಡ ಗೆರೆ ಕಾಣುತ್ತದ? ಹಾಗೆ ಅವನು ಇನ್ನಿತರ ಕರ್ಮಗಳಲ್ಲಿ ಮಾತ್ರ ಯೋಗ್ಯ ಅಂತ ಹೇಳುತ್ತೇವೆ ಹೊರತು, ಆದ್ರಿಂದ ಇಲ್ಲಿ ಎರಡೂ ಬೇಕು. ಆ ಎರಡು ಬೇಕನ್ನು ತೋರಿಸಲಿಕ್ಕೆ ಮೊದಲು ಬ್ರಾಹ್ಮಣ ಬೇಕು ಅಂತ ಹೇಳ್ತಾ ಸೃಷ್ಟಿಯಿಂದ ಜಾತಿಯಿಂದ ಬ್ರಾಹ್ಮಣನನ್ನು ಲೇಖ ಮಾಡಿ ಅವನಲ್ಲಿ ಇರಬೇಕಾದ ಗುಣಗಳನ್ನು ಬ್ರಾಹ್ಮಣ ಜಾತ ಮಾತ್ರಸ್ತು ಹೇಳೋದು ನೋಡಿ. ಪೃಥಿವೀಂ ಅಧ್ಯಜಾಯತ, ಹುಟ್ಟಿದಾಗಲೇ ಮೊದಲು ಹುಟ್ಟಿದ್ದರಿಂದ ದೊಡ್ಡವನೊಂದು ಅನಿಸಿಕೊಂಡಿದ್ದಾನೆ ಅಣ್ಣ, ಆಯ್ತಾ? ಹೀಗಾಗಿ ಈಶ್ವರ ಸರ್ವಭೂತಾನಾಂ ಧರ್ಮಕೋಶಸ್ಯ ಗುಪ್ತೈ, ನಿಜವಾಗಿ ಲೋಕದಲ್ಲಿ ನಡೆಯುವ ಎಲ್ಲ ಧರ್ಮಗಳ ರಕ್ಷಣೆಯಲ್ಲಿ ಎಲ್ಲರಿಗೂ ಒಡೆಯನಾಗಿ, ಎಲ್ಲರಿಗಿಂತ ಮಿಗಿಲಾಗಿ, ಎಲ್ಲರ ದೊಡ್ಡವನಾಗಿ ಅವನಿದ್ದಾನೆ. ಆದ್ದರಿಂದ ಯಾರು ಮೊದಲು ಬಂದವನೋ ಅವನು ದೇಶದ ಒಡೆಯ, ಜಗತ್ತಿನ ಸ್ವತ್ತುಗಳ ಅಧಿಕಾರಿ, ಅವುಗಳ ರಕ್ಷಣೆಗೆ ಅವನು ಯೋಗ್ಯ. ಇದು ಕ್ರಮ, ಇದು ಆದದ್ದು, ಇದು ಹೀಗೆ ಇತ್ತು ವಾಸ್ತವವಾಗಿ. ಆದ್ರಿಂದ ಎಲ್ಲವೂ ಅವನದ್ದೇ. ಸರ್ವಸ್ವಂ ಬ್ರಾಹ್ಮಣಸ್ಯೇದಂ ಧರ್ಮಯುಕ್ತಂ ಪ್ರಶಸ್ತಂಚ ಅಂತ. ಯಾವುದು ಒಳ್ಳೆಯದಾಗಿದೆ, ನೇರವಾಗಿದೆ, ಚಂದವಾಗಿದೆ, ಧಾರ್ಮಿಕವಾಗಿದೆ, ಧರ್ಮಯುಕ್ತವಾಗಿದೆ, ಅದೆಲ್ಲವೂ ಸಹ ಬ್ರಾಹ್ಮಣನ ಸೊತ್ತು. ಯಾಕೆ ಮೊದಲು ಬಂದದ್ದವನು, ಇನ್ಯಾರು ಬರಬೇಕಷ್ಟೇ. ಬರುವಾಗ ಅವನಿಗೆ ಮುಂದಿನದ್ದೊಂದು ಗಿಫ್ಟ್ ಆಗಿ ಹೋಗಿದೆ, ಮತ್ತೆ ಬಂದವನಿಗೆ ಮತ್ತೆ ನೋಡುವ. ಅದರಿಂದ ಇವರ ಹತ್ರ ಕೇಳಿ ಬಿಟ್ಟರೆ ಕೇಳುವ. ಅದರಿಂದ ಎಲ್ಲವೂ ಇವನಿಗೆ ಕಾಣುವಂಥದ್ದು, ಸಿಕ್ಕುವಂಥದ್ದೆಲ್ಲ ಇವನಿಗೆ. ತತಃ ಪೃಥಿವ್ಯಾ ಗೋಪ್ತಾರಂ ಕ್ಷತ್ರಿಯಂ ದಂಡಧಾರೇಣಂ ಪ್ರಜಾನ ಅನುಗುಪ್ತೆಯೇ ಕರೋತ್. ಕ್ಷತ್ರಿಯಂ ಎರಡನೇ ದ್ವಿತೀಯಂ ವರ್ಣಂ, ಎರಡನೆಯ ಜಾತಿಯಾಗಿ ಮತ್ತೆ ಹುಟ್ಟಿ ಬಂದದ್ದು ಕ್ಷತ್ರಿಯ. ಅವನು ಈ ನೆಲವನ್ನು ರಕ್ಷಣೆ ಮಾಡಲಿಕ್ಕೆ, ಅವನು ಶಿಕ್ಷೆ ಕೊಡ್ಲಿಕ್ಕೆ, ನನ್ನ ಆದ ತೋಳ್ಬಾಲ ಗಟ್ಟಿಯಿಂದ ಅವನು ಧರ್ಮ ಅಧಿಕಾರಿ, ದಂಡಾಧಿಕಾರಿ. ಅವನು ಮತ್ತೆ ಇಲ್ಲಿ ಬಂದಿದ್ದಾನೆ, ಪ್ರಜೆಗಳ ರಕ್ಷಣೆಗಾಗಿ ಬಂದಿದ್ದಾನೆ. ಇದು ಮುಖ್ಯಾಂಶ. ಮತ್ತೆ ಬಂದದ್ದು ವೈಶ್ಯಸ್ತು ಧನಧಾನ್ಯೇನ ತ್ರೀನ್ವರ್ಣಾನ್ ಬಿಬ್ರಿಯಾದಿಮಾನ್. ಆನಂತರ ಬಂದವ ವೈಶ್ಯ ಏನ್ ಮಾಡಬೇಕಾಯ್ತು ಕೇಳಿದ್ರೆ, ವ್ಯಾಪಾರ ವ್ಯವಹಾರಗಳಿಂದ, ಕೃಷಿ ಗೋರಕ್ಷ ವಾಣಿಜ್ಯಗಳಿಂದ ಎಲ್ಲ ಅವನು ಎಲ್ಲಾ ಮೂರು ವರ್ಣ ಅವನನ್ನು ಅವನು ರಕ್ಷಣೆ ಮಾಡಿಕೊಳ್ತಾನಲ್ಲ, ಉಳಿದ ಮೂರು ವರ್ಣಗಳನ್ನು ಸಹ ನೋಡಿಕೊಳ್ಬೇಕಾದವನು. ಆಹಾರದ ಸರಬರಾಜುಗಳಿಂದ, ಗವ್ಯದ ವಿಶೇಷವಾದಂತಹ ವಿತರಣೆಗಳಿಂದಾಗಿ ಅವನ ಕೆಲಸ ಅದು. ದುಡ್ಡು, ದವಸ ಧಾನ್ಯಗಳು ಇವೆಲ್ಲದರ ಸಪ್ಲೈ. ಮತ್ತಿಷ್ಟಾದ ಬಳಿಕ ಶೂದ್ರ ಹಿಯತಾನ್ನ ಪರಿಚರೇತ್, ಇವರನ್ನೆಲ್ಲ ಚೆನ್ನಾಗಿ ಇಟ್ಟುಕೊಂಡು ನೋಡಿಕೊಳ್ಳುವವ ಎಲ್ಲ ವಿಷಯಗಳಲ್ಲಿ. ಇದು ಭಾರಿ ಖುಷಿ ಇದೆ. ಏನು ಕೇಳಿದರೆ, ವಿರಾಟ ರಾಜನ ನಗರದೊಳಗೆ ಪಾಂಡವರ ಅಜ್ಞಾತವಾಸಕ್ಕೆ ತೆರಳಿದಾಗ ಭೀಮಸೇನೇನಾದ? ಭೀಮಸೇನ ಅಡುಗೆಯವನಾದ. ಅಲ್ಲಿ ಹೋಗಿ ಸೇರಿಕೊಂಡ. ಹಾಗಾದ್ರೆ ಏನಾಯ್ತು? ಶೂದ್ರವೇಷ ತತ್ವಬೋತು. ಹಾಗೆ ದ್ರೌಪದಿ ಸಹ ಅದೇ ಆಗಿಬಿಟ್ಲು ಅಂತ ಅವನಿಗಾಗಿ, ಭೀಮನಿಗೆ ಆಗಿ. ಯಾಕೆಂದ್ರೆ ಅಲ್ಲಿ ಅವನು ಸೇರಿಕೊಂಡಾಗಿದೆ. ಉಳಿದವರಿಗೆಲ್ಲ ಅಡುಗೆ ಮಾಡಿ ಹಾಕ್ತಾ ಇದ್ದಾನವ. ಅಂದ್ರೆ ಎಲ್ಲರಿಗೂ ಅಡುಗೆ ಮಾಡ್ಲಿಕ್ಕೆ ಅವನ ಆಗ್ತದೆ ಅಂತ ಆಯ್ತು. ಅವನಲ್ಲಿ ಇರಬೇಕಾದ್ದು ಗುಣ ವಿಶೇಷವಾದದ್ದು ಏನು ಕೇಳಿದ್ರೆ ವೈಷ್ಣವ ಧರ್ಮ. ಅದಕ್ಕನುಗುಣವಾಗಿ ಅವನು ಬೇಕಾಗಿರತಕ್ಕಂಥ ಭಗವಂತನ ಪಾದಧೂಳಿಯನ್ನು ಹಚ್ಚಿಕೊಳ್ಳುತ್ತಾನೆ, ನಾರಾಯಣಾದಿ ನಾಮಮಂತ್ರಗಳ ಜಪ ಮಾಡುತ್ತಾನೆ, ಅವುಗಳಲ್ಲಿ ಮೀಯುತ್ತಾನೆ, ಏಕಾದಶಿ ಉಪವಾಸಾದಿಗಳನ್ನು ನಡೆಸಿಕೊಡುತ್ತಾನೆ. ಹೀಗಾಗಿ ಅವನು ಬಹಳಷ್ಟು ಶುದ್ಧನಾಗ್ತಾನೆ. ಏಕಾದಶಿ ನಡೆಸದ, ಹೋಟೆಲಲ್ಲಿ ತಿನ್ನುವ, ಗೋಪಿ ಹಚ್ಚಿಕೊಳ್ಳದ, ಇಂಥ ಜನರಿಂದ ಅಡುಗೆ ಮಾಡಿ ತಿಂದಿದ್ದರೇನು, ತಿನ್ನದಿದ್ದರೇನು, ಅವರಿಗೆ ಬೇರೆ ಒಳ್ಳೆಯ ಕೆಲಸಗಳನ್ನು ಕೊಟ್ಟರೇನು, ಕೊಡದಿದ್ದರೇನು, ಅವರಿಗೆ ಹರಿಮಂದಿರದಲ್ಲಿ ಚಾಕರಿ ಇದ್ದರೇನು, ಇಲ್ಲದಿದ್ದರೇನು. ಹಾಗಾದ್ರೆ ದೇವರಾಲಯದಲ್ಲಿ ಕೆಲಸಕ್ಕೆ ಸೇರುವವನು ಹೇಗಿರಬೇಕು ಅಂದ್ರೆ, ದೇವರ ಧರ್ಮಗಳನ್ನು ಒಪ್ಪಿಕೊಳ್ಳುವವನು, ಅದರ ಮೇಲೆ ಹೆಮ್ಮೆ ಪಡುವವನು, ಅರ್ಥ ಮಾಡಿಕೊಂಡವನಾಗಬೇಕು. ಹೊರತು ಅದನ್ನು ವಿರೋಧಿಸುವ, ನಿಂದಿಸುವ, ನಡೆಸದ ಜಾತಿಯಲ್ಲಿ ಹುಟ್ಟಿದವನ ಒಳಗಿದ್ದೇನು ಪ್ರಯೋಜನ ಆಗುತ್ತೆ?
ಹೀಗೆ ಬಹಳ ಚಂದವಾಗಿ ಇತಿ ಬ್ರಹ್ಮಾನುಶಾಸನಂ ಅಂತ ಹೇಳಿಬಿಡ್ತಾನೆ ವಾಯು. ಇದು ದೇವರ ಆಜ್ಞೆ, ಇದು ನಡೆದ ಕತೆ. ನೀವು ಹೇಳಿಕೊಂಡು ಆಯ್ಕೆ ಮಾಡಿ ಕೂತದ್ದಲ್ಲ, ಹೇಳಿಕೊಂಡದ್ದಲ್ಲ. ನಾವು ದೇವರ ಹತ್ರ, ಅದು ಕೋರ್ಟ್ಗಳಲ್ಲೆಲ್ಲ ನೀವು ಕೇಳಬಹುದು, ನನ್ನನ್ನು ಯಾಕೆ ನನ್ನ ಅಪ್ಪಮ್ಮ ಬರ್ಲಿಕ್ಕೆ ಹೇಳಿದ್ದು ಇಲ್ಲಿಗೆ, ನನ್ನನ್ನು ಯಾಕೆ ಕರೆಸಿದ್ದು, ನಾನು ಯಾಕೆ ಇಂಜಿನಿಯರ್ ಅಪ್ಪಮ್ಮನಲ್ಲಿ ಡಾಕ್ಟರ್ ಅಪ್ಪಮ್ಮನಲ್ಲಿ ಹುಟ್ಲಿಲ್ಲ, ನನ್ನನ್ನು ಅಲ್ಲಿ ಯಾಕೆ ಇಲ್ಲಿ ಯಾಕೆ ಹೇಳ್ಕೊಂಡು ಬಂದದ್ದು ಅವರು ಬಡ ಮೇಷ್ಟ್ರ ಮನೆಯಲ್ಲಿ ಅಂತ, ಅದೆಲ್ಲ ಕೇಳುವುದು ಕೋರ್ಟಲ್ಲಿ. ಈಗ ತಲೆ ಕೆಟ್ಟವರು ಮಾತ್ರ. ದೇವರ ಲೋಕದಲ್ಲಿ, ಇಲ್ಲಿಯ ಸೃಷ್ಟಿಯಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳ ಒಂದು ಪರಂಪರೆಯಲ್ಲಿ ಎಲ್ಲಿ ಹೇಗೆ ಯಾವತ್ತು ಎಂಥದ್ದು ಬರಬೇಕು, ಹಾಗೆ ಕ್ರಿಮಿಕೀಟವಾಗಿಯೋ ಮರಮಟ್ಟವಾಗಿಯೋ ಕೀಟೋವಾ ಪತಂಗೋವಾ ದಂಶೋವಾ ವ್ಯಾಘ್ರೋವಾ ವೃಕೋವಾ ಹೇಳಿಕೊಂಡಾಗೆ, ಇನ್ನು ನರೋವಾ ವಾನರೋವಾ, ಇದೆಲ್ಲ ಮನುಷ್ಯ ಆಗ್ಬಹುದು, ಆಗ್ಲಿಕ್ಕೆ ಇರಬಹುದು. ಆದ್ರಿಂದ ಇಲ್ಲಿ ಇದು ಬ್ರಹ್ಮದೇವರ ಅನುಶಾಸನ. ನೀವು ನಾಳೆ ಇನ್ನೊಂದು ರೂಪದಿಂದ ಬರಬಹುದು ಸೃಷ್ಟಿಯಲ್ಲಿ, ಆಗ ನೀವು ದೊಡ್ಡವರು ಅನಿಸಿಕೊಳ್ಳಬಹುದು. ಅದು ಇದೇನು ದೊಡ್ಡ ಸಂಗತಿ ಅಲ್ಲ. ಅಂತ ಕಡೆಯಿಂದ ಬಂದವರಿಗೆ ಅಂತ ಕೆಲಸ ಹೇಳಿಕೊಳ್ಳುವ ಹಾಗೆ ಬ್ರಹ್ಮದೇವರು ಅನುಶಾಸನ ಮಾಡಿದ್ದಾರೆ. ವೈಶ್ಯರಿಗೆ ವ್ಯಾಪಾರವನ್ನು ಅನುಶಾಸನ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಹುಟ್ಟಿ ಬಂದವರಂತಹ ಸಾಮರ್ಥ್ಯ ವಿಶೇಷವುಳ್ಳವರು ಹೇಳಿ, ಯಾರಲ್ಲಿ ಎಂತ ಸ್ವಧರ್ಮ ಅಂದ್ರೆ ಅದು ಕೆಪಾಸಿಟಿ ಉಂಟು, ಅದನ್ನು ಅವರು ನಡೆಸಿಕೊಡಬೇಕು. ಮೋರೆಯ ಮುಖದ ಏನೊಂದು ಇದೆ ಧರ್ಮ, ಅದನ್ನು ಮಾಡುವಲ್ಲಿ ಯಾರು ಸಫಲನಾಗ್ತಾನೆ ಅವನು ಅದನ್ನೇ ಮಾಡಬೇಕು. ಹೊರತುಪಡಿಸಿ ಆಡಳಿತ ಮಾಡುತ್ತೇನೆ, ಅಧಿಕಾರ ತಗೊಳ್ಳುತ್ತೇನೆ ಹೇಳಿದ್ರೆ ಅದು ಹಾಳು ಮಾಡಿಯ. ಯೋಗ್ಯ ಆಗಿದ್ರು, ಗುಣಲಕ್ಷಣದಲ್ಲಿದ್ರು ಅವನು ಹಾಳು ಮಾಡಿಯ. ಹೀಗೆ ಯಾವುದು ಅವನಿಗೆ ಬಂದಿದೆ ಅದನ್ನು ನಡೆಸಿಕೊಡಬೇಕು, ನಡೆಸ್ತಾನೆ. ಇದು ಬ್ರಹ್ಮದೇವರ ಅಧಿಕ ವಿಶೇಷವಾದಂತ. ಆಗ ಐಲ ಕೇಳುತ್ತಾನೆ, ಅಲ್ಲ ಈಗ ಧರ್ಮತಃ ಯಾರಿಗೆ ಅಧಿಕಾರ, ಯಾರು ವಿಶೇಷ ಇದರಲ್ಲಿ? ಬ್ರಾಹ್ಮಣನ? ಹೇಳಿ ಆಯ್ತಿವ, ಎಲ್ಲವೂ ಬ್ರಾಹ್ಮಣನದ್ದು ಅಂತ ಹೇಳಿ ಒಟ್ಟ ಸರ್ವಸ್ವಂ ಬ್ರಾಹ್ಮಣಸ್ಯೇದಂ ಹೇಳಿದ ವಾಯು. ಆದ್ರೂ ಕೇಳ್ತಾನೆ, ಕ್ಷತ್ರಿಯನಿಗ ಬ್ರಾಹ್ಮಣನಿಗ ಇದೆಲ್ಲ ಸೇರುವಂತದ್ದು ಹೇಗೆ, ಇದು ಹೇಗೆ ಎಂತದು ಅಂತ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಅವನದ್ದು. ಅದಕ್ಕೆ ವಾಯು ಹೇಳುತ್ತಾನೆ, ಹೇಳಿ ಆಯ್ತಲ್ಲ, ಎಲ್ಲ ಹೌದಲ್ವಾ, ಎಲ್ಲ ಅವನದ್ದೇ, ಅವನಿಗೆ ಯೋಗ್ಯತೆ ಇರುವುದು. ಗುರುರಿಗೆ ಸರ್ವವರ್ಣಾನ, ಎಲ್ಲ ವರ್ಣದವರಿಗೂ ಅವನು ಶ್ರೇಷ್ಠನಾಗಿದ್ದಾನೆ, ಗುರುವಾಗಿದ್ದಾನೆ, ಮಾನ್ಯನಿದ್ದಾನೆ. ಜ್ಯೇಷ್ಠ ಶ್ರೇಷ್ಠ, ಜ್ಯೇಷ್ಠ ಶ್ರೇಷ್ಠಶ್ಚ ವೈದ್ಯುಜ, ಅವನೇ ಗುಣಗಳಿಂದಲೂ ದೊಡ್ಡವ, ಹಿರಿಯವ, ಎಲ್ಲರಿಂದ ಮಾನ್ಯನೂ ಆಗಿಬಿಟ್ಟಿದ್ದಾನೆ. ಇನ್ನೇನಾಗಬೇಕು? ಆದ್ರೆ ಅವನಲ್ಲಿ ಎಲ್ಲರೂ ಸಹ ಇರಬೇಕು. ಈಗ ನೋಡಿ, ಮತ್ತೆ ಈಗ ಕ್ಷತ್ರಿಯರು ಯಾಕೆ ಬಂದರು? ಅದು ಹೀಗೆ ನೋಡಿ, ಧರ್ಮಗಳನ್ನು ನಂತರದ್ದು ಅಂತ ಒಂದಿರ್ತದೆ. ಯಾವಾಗ ಧರ್ಮಕ್ಕೆ ಆಪದ್ಧರ್ಮ ಅಂತ ಇರ್ತದೆ, ಅನಂತರ ಧರ್ಮ ಅಂತ ಇರ್ತದೆ, ಮುಂದೆ ಯಾರು ಅಂತ ಕೇಳೋದು ಇರ್ತದೆ. ನೋಡಿ, ಗಂಡ ಸತ್ತರೆ ಹೆಣ್ಣಿಗೆ ಯಾರು, ಅವನ್ ತಮ್ಮ ಇತ್ಯಾದಿಗಳು ಬರುವುದಿಲ್ವ? ಹೇಗೆ ಹಾಗೆ ಪತ್ಯಭಾವೇ ಯಥಾ ಸ್ತ್ರೀಣಾಂ ದೇವರ ಯಥಾ ಸ್ತ್ರೀ ಚ ದೇವರಂ ಕುರುತೆ, ಯಥೈವ ಸ್ತ್ರೀ ದೇವರಂ ಕುರುತೆ ಪತಿಂ. ಪತ್ಯಭಾವೇ ಯಥೈವ ಸ್ತ್ರೀ ದೇವರಂ ಕುರುತೆ ಪತಿಂ. ಗಂಡನನ್ನಾಗಿಸಿಕೊಳ್ತಾಳಲ್ಲ ಹೆಣ್ಣು, ತನ್ನ ಸಂತಾನ ಅಭಿವೃದ್ಧಿಗಾಗಿ ಇತ್ಯಾದಿಗಳಿಗಾಗಿ. ಒಂದೊಮ್ಮೆ ಅವನ ಮರಣಾನಂತರದಲ್ಲಿ ಗಂಡನ, ಅಥವಾ ಅವನೇನೋ ಹುಚ್ಚನೋ ಬೆಪ್ಪನೋ ಇನ್ನಿತರ ಕಾಯಿಲೆಗ್ರಸ್ತನೋ ಷಂಡನೋ ಆದ ಹೊತ್ತುಗಳಲ್ಲಿ ಎಲ್ಲ ಹೇಗೆ ಮಾಡಿಕೊಳ್ತಾರ ನಂತರ, ಅದರಂತೆ ಈ ನೆಲಕ್ಕೆ ನಿಜವಾಗಿ ನೆಲ ಬ್ರಾಹ್ಮಣನನ್ನೇ ತನ್ನ ಅಧಿಪತಿಯನ್ನಾಗಿಸಿಕೊಂಡಿತ್ತು. ಅವನ ನಂತರದಲ್ಲಿ ಅವನು ಬಿಟ್ಟುಕೊಟ್ಟ, ಬೇಡ ಅಂತಾನವ. ಅವನಿಗೆ ಓದುವುದರಲ್ಲೇ ತಾತ್ಪರ್ಯ ಹೆಚ್ಚಾಗಿದೆ, ಮತ್ತೆ ಎಲ್ಲಿಗೆ ನೋಡಿಕೊಳ್ಳುವುದರಲ್ಲಿ ಹೆಚ್ಚು. ಆದ್ರಿಂದ ಅಧಿಕಾರ ವ್ಯವಸ್ಥೆ ಎಲ್ಲ ಅವನಿಗೆ ಆಗಿದ್ದರೂ ಈ ಹೆಣ್ಣಿನ ಕಥೆಯಂತೆ, ಗಂಡಿನ ವೈಭವದಂತೆ ಆನಂತರ್ಯ ತಥಾ ಕ್ಷತ್ರಂ ಪೃಥಿವೀ ಕುರುತೆ ಪತಿ. ಮತ್ತೆ ಎರಡನೆಯದ್ದಾಗಿ ಕ್ಷತ್ರಿಯನನ್ನೇ ತನ್ನ ನೆಲದ ಒಡೆಯನನ್ನಾಗಿ ಮಾಡಿಕೊಳ್ಳುತ್ತದೆ. ಮಾಡಿಕೊಂಡ ತಕ್ಷಣ ಅಲ್ಲಿಗೆ ಮುಗಿದೋಯ್ತು ಅಂದೇನು ಬರುವುದಿಲ್ಲ. ಬ್ರಾಹ್ಮಣನೇನು ಕತೆ ಇಲ್ಲ ಅಂತಲ್ಲ, ಇಲ್ಲಿಯ ಶ್ರೈಷ್ಟ್ಯವನ್ನು ಬ್ರಾಹ್ಮಣ ಹಾಗೆ ಇಟ್ಟುಕೊಂಡಿದ್ದಾನೆ. ಆದ್ರೆ ಅಧಿಕಾರ ತೋರಿಸ್ಲಿಕ್ಕೆ ಹೋಗುವುದಿಲ್ಲ. ಆದ್ರಿಂದ ನೀನು ಸಹ ಒಂದೊಮ್ಮೆ ಎಲ್ಲಿಯಾದ್ರೂ ಯಾರನ್ನಾದ್ರೂ ಗೆದ್ರೆ, ಒಂದಿಷ್ಟು ನೆಲವೋ ಮತ್ತೊಂದು ಸಿಕ್ಕಿದ್ರೆ ಅದನ್ನು ತಗೊಂಡೋಗಿ ಬ್ರಾಹ್ಮಣನಿಗೆ ಕೊಡು ನೀನು ಅಂತ. ನೀವು ಯತ್ಕಿಂಚಿ ಜಯಸೇ ಭೂಮಿ ಬ್ರಾಹ್ಮಣಾಯ ನಿವೇದೆ, ಪುರೋಹಿತನಿಗೆ ಕೊಡ್ಲಿಕ್ಕೆ ಹೇಳುವಂತ ಕತೆ. ಅವನಿಗೆ ಸಮರ್ಪಣೆ ಮಾಡಿಬಿಡು. ಎಂತ ಬ್ರಾಹ್ಮಣ ಆಗಬೇಕು ಅಂತ ಇಲ್ಲಿ ಹೇಳ್ತಾನೆ ನೋಡಿ. ಬ್ರಾಹ್ಮಣನ ಜಾತಿಯಲ್ಲಿ ಹುಟ್ಟಿದವನಲ್ಲಿ ಮುಗಿದೋಗ್ಲಿಲ್ಲ. ವಾಯು ಸ್ಪಷ್ಟ ಹೇಳ್ತಾನೆ, ಶ್ರುತ ವೃತ್ತೋಪನ್ನಾಯ ಅಂತ. ಯೋನವಿತ್ತ ಪರೋಭವೇತ್, ಯೋ ರಾಜಾನಯೇದ್ ಬುದ್ಧಿಯ ಸರ್ವತ ಪರಿಪೂರ್ಣಯ. ಒಳ್ಳೆ ಬುದ್ಧಿ ಉಳ್ಳವನಾಗಬೇಕು ನಮಗೆ ಓದಾಲಿಕ್ಕೆ. ಆ ಬುದ್ಧಿಯಿಂದ ಏನಾಗಬೇಕು? ಯೋ ರಾಜಾನಯೇತ್,
ರಾಜನನ್ನು ಒಳ್ಳೆ ರೀತಿಯಿಂದ ನಡೆಸುವವನಾಗಬೇಕು. ರಾಜನಿಗೆ ಬೇಕಾದ ಸಲಹೆ ಕೊಡುವಷ್ಟರ ಮಟ್ಟಿನ ಪರಿಪೂರ್ಣವಾದ ರಾಜನೀತಿಯ ಜ್ಞಾನ, ಶಾಸ್ತ್ರದ ಚಿಂತನೆ ಇವೆಲ್ಲ ಇದ್ದವನಾದವನಿಗೆ ಕೊಡು. ನೋಡಿ ಎಷ್ಟು ಖುಷಿಯಾಗಿದೆ ನೋಡಿ. ಸಾಮಾನ್ಯ ಜಾತ್ಯಧ್ಯಕ್ಷನ ಅಧಿಕಾರ ಕೊಡ್ಲಿಕ್ಕೆ ಹೇಳುವುದಿಲ್ಲ ಇಲ್ಲಿ. ಕೆಳಬದಿಯಿಂದ ಹುಟ್ಟುವುದೇ ದೊಡ್ಡ ಸಂಗತಿಯಲ್ಲ, ಮಂಡ ದೊಡ್ಡದಿರಬೇಕು ಹೇಳ್ತಾರೆ. ಓದಲು ಬರೆಯಲು ಬಾರದವನು ನಮಗಿನ್ನೇನಾಗಿದೆ ನೋಡಿ, ಎಲ್ಲದಕ್ಕೂ ಹಾಗೆ. ಇವತ್ತು ಶಾಲೆ ಅಡುಗೆಗಳಿಗೂ ಹಾಗೆ ಆಗಿದೆ. ಉತ್ತಮ ವರ್ಗದವರನ್ನು ಅವನ ಸಮಾಜದಲ್ಲಿ ಉತ್ತಮ ವರ್ಗ, ಸರ್ಕಾರದಲ್ಲಿ ಉತ್ತಮ ನೀಚ ವರ್ಗ ಅಂತ ಗುರುತಿಸಲ್ಪಟ್ಟದ್ದನ್ನು ಅವರು ಹೇಳ್ತಾರೆ. ಆ ಕೆಳವರ್ಗದವರನ್ನೇ ನೀವು ಆಯ್ಕೆ ಮಾಡಿಕೊಳ್ಳಿಕ್ಕೆ, ಅದು ಅವರಿಗೆ 6-7 ತರಗತಿ ಪಾಸ್ ಆದ್ರೂ ಸಾಕಾಗತ್ತೆ. ಮತ್ತೆ ಅಂದ್ರೆ ಏನಾಯ್ತು, ಅವರಿಗೆ ಅಡುಗೆ ಗೊತ್ತಿರಬೇಕು ಅಂತ ಹೇಳಬೇಡಿ. ಮಕ್ಕಳ ಗತಿ ನೋಡಿದ್ದು ಅದೋ ಗತಿ ಪಾಪ. ಅವರಿಗೆ ಪರಿಜ್ಞಾನ ಇರಬೇಕು ಅಂತಲ್ಲ ಹಾಕಿದ್ದೇವೋ ಇಲ್ವೋ, ಹಾಕ್ತಾವೋ ಏನೋ, ಅದು ಯೋಚನೆ ಇಲ್ಲ. ಯೋಚನೆ ಬರಬೇಕು ಅಂತ ಇಲ್ಲ, ಅದು ಮುಖ್ಯ ಅಲ್ಲ. ಇಲ್ಲಿ ಎಷ್ಟು ಸ್ಪಷ್ಟ ಹೇಳ್ತಾರೆ, ಹುಟ್ಟಿಂದಲೇ ಯಾರಿದ್ದಾನೆ ಅವನಿಗೆ ನಾವು ಗುಟ್ಟನ್ನು ಕೊಡಬೇಕು ಹೇಳುತ್ತಾ ಇಲ್ಲ. ಮತ್ತೆ ಶುದ್ಧ ವೃತ್ತೋಪಪನ್ನಾಯ, ಅವನು ಓದಿರಬೇಕು, ಆಚರಣೆ ತಂದಿರಬೇಕು, ಪ್ರಾಕ್ಟಿಕಲಿ ಅವನ ಎಕ್ಸ್ಪರ್ಟ್ ಆಗಿರಬೇಕು, ಮತ್ತೆ ಇನ್ಫಾರ್ಮೇಶನ್ ಅಲ್ಲಿ ಬಹಳ ಚೆನ್ನವಾದ ಚಿಂತನೆ ಅವನಲ್ಲಿ ಬರಬೇಕು. ಇದು ಎರಡನ್ನು ಇಟ್ಕೊಂಡ್ರು ಶುದ್ಧ ವೃತ್ತೋಪಪನ್ನಾಯ. ಯಾಕೆಂದ್ರೆ ಸರಿಯಾಗಿ ಕೇಳದವ ತಿಳ್ಕೊಳ್ಳದವ ರಾಜನಿಗೇನು ಹೇಳಿಕೊಟ್ಟ, ಚೆನ್ನಾಗಿ ತಾನು ಅದನ್ನು ಪ್ರಾಕ್ಟೀಸ್ ನಲ್ಲಿ ತಾರದವ ರಾಜನಿಂದೇನು ಮಾಡಿಸಿಯಾನು, ಆಗುವುದಿಲ್ಲ. ಇಡೀ ಒಂದು ರಾಜ್ಯದ ನೇತ್ರಾಗಿ ರಾಜ ಇರುವಾಗ ಅವನನ್ನು ಯದ್ವಾತದ್ದು ಎಳೆಯುವುದ? ಒಂದು 100 ಜನರನ್ನು ಹೊತ್ತುಕೊಂಡಿರತಕ್ಕಂಥ ವಾಹನ, ಅದೊಂದು ಗಮ್ಯವಾದ ಸ್ಥಳವನ್ನು ಪಡಿಬೇಕು ಅಂತಿದ್ರೆ ಅದರ ಚಾಲಕನನ್ನು ನಾವು ಏನು ಸಮ ಇಲ್ಲ ಅಂತ ಹೇಳಿ ಜಾತಿಯ ಆಧಾರದಲ್ಲಿ ಕುಳ್ಳಿರಿಸಿ ಬಿಟ್ರೆ ಅವನಿಗೆ ತಲೆ ಸರಿ ಉಂಟೋ ಗೊತ್ತಿಲ್ಲ, ಏನು ಓದಿಕೊಂಡಿದ್ದಾನೆ ಅರ್ಥ ಇಲ್ಲ. ಅಂತವನಿಗೆ ಇಲ್ಲಿ ಇಷ್ಟು ಜನರ ಪ್ರಾಣವನ್ನು ಅಧಿಕಾರವನ್ನು ಕೊಟ್ಟು ಬಿಟ್ರೆ ಏನಾಗುತ್ತೆ? ಹಾಗೆ ಇಡೀ ದೇಶದ ದೊರೆಯಾದವನಿಗೆ ಹೇಳಿಕೊಡುವವನು ಪೂರ್ಣವಾದ ಬುದ್ಧಿಶಕ್ತಿ ಉಳ್ಳವನು ಆಗದೇ ಹೋಗಿದ್ದರೆ, ಜೊತೆಯಲ್ಲಿ ಸ್ವಯಂ ಓದಿಕೊಂಡದನ್ನು ಚಾಲ್ತಿಯಲ್ಲಿ ತರುವ ವ್ಯವಸ್ಥೆ ಗೊತ್ತಿಲ್ಲದೇನಾಗಿದ್ರೆ, ಕೆಲವರಿಗೆ ಹೇಳಲಿಕ್ಕೆ ಸುಲಭ ಸಲಹೆ ಮಾಡುತ್ತಾರೆ, ಏನೇನೋ ಹೇಳಿಕೊಡುತ್ತಾರೆ, ಹೇಗೇಗೋ ಇರ್ತದೆ, ಅದು ನಡೆಸಲಿಕ್ಕೆಲ್ಲ ಬರುವುದಿಲ್ಲ, ಆಗುವುದಿಲ್ಲ. ಮಾಡಿದವರಿದ್ದಾರೆ, ಮತ್ತೆ ತಪ್ಪಿಕೊಂಡವರಿದ್ದಾರೆ. ಇಂಥದ್ದು ಅನ್ಯಾಯ ಆಗ್ತದೆ. ನೀವು ಮಾಡಿಕೊಂಡಿದ್ದೀರಾ? ಯಾರು ಹೇಳಿದ್ರಂತೆ ಜ್ವರಕ್ಕೆ ಅದು ವಾರಗಟ್ಟಲೆ ವಿರುದ್ಧ ಆದ್ರೆ, ಒಮ್ಮೆ ಓಡಿಸಬೇಕಾದ್ರೆ ಚಂದ ಮಾಡಿ ಒಂದು ಕಬ್ಬಿಣದ ಸಲಾಕಿಯನ್ನು ಅಗಾಲವಾದ ಕತ್ತಿ ಅಂತದ್ದನ್ನು ಅಗಾಲವಾದ ಸಲಾಕಿಯನ್ನು ಬಿಸಿ ಮಾಡಿ ಅದನ್ನು ಬೆನ್ನಿಗೆ 1-2 ಸತಿ ತಾಗಿಸಿಕೊಳ್ಬೇಕಂತೆ. ಎಲ್ಲ ಕಫ ಎಲ್ಲ ನೀರಾಗ್ತದೆ, ಜ್ವರ ಎಲ್ಲ ಬಿಟ್ಟು ಹೋಗ್ತದೆ ಅಂತ ಹೇಳಿಕೊಡುವ ವೈದ್ಯರ ಹತ್ರ ಮೇಲೆ ಹೋಗಿ ಕೇಳಿ, ನೀವೆಷ್ಟು ಸರ್ತಿ ಮಾಡಿದ್ದೀರಿ ಅಂತ. ನಿಮಗೆ ಪ್ರಾಕ್ಟಿಕಲಿ ಗೊತ್ತುಂಟಾ? ಪ್ರಾಯೋಗಿಕವಾಗಿ ನೀವು ಮಾಡಿಕೊಂಡಿದ್ದೀರಾ? ಮತ್ತೆ ಹೇಳಿ. ಅಲ್ಲ, ನಾವು ಮಾಡ್ತೇವೆ ನಿಮ್ಮ ಬೆನ್ನಿಗೆ ಬೇಕಾದ್ರೆ. ಅಲ್ಲ, ನಿಮ್ಮ ಬೆನ್ನಿಗೆ ಮಾಡಿಕೊಂಡು ಹೇಳಿ. ಇದು ನಂಬುವವರುಂಟಾ? ಹಾಗೆ ರಾಜನಿಗೆ ಸಲಹೆ ಕೊಡುವವ, ಸೂಚನೆ ನೀಡುವವ, ಕ್ರಿಯಾತ್ಮಕವಾಗಿ ತರಲು ಹೇಳುವವ ಮೊದಲು ಅದನ್ನು ಮಾಡಿಕೊಂಡು ಗೊತ್ತಿಸಿದವನಾಗಿರ್ಬೇಕು. ಹಾಗಾದ್ರೆ ನಡೀತದೆ. ಇದನ್ನು ಬಹಳ ಚಂದವಾಗಿ ಹೇಳುತ್ತಾರೆ ಇಲ್ಲಿ. ಅದು ಒಟ್ಟಾರೆ ಕೇವಲ ಜಾತಿಕೃತವಾದ ಮನ್ನಣೆಯನ್ನು ಶಾಸ್ತ್ರಗಾರ ಎಲ್ಲಿ ಹೇಳಲಿಲ್ಲ, ಗುಣಕೃತವಾಗಿ ಹೇಳಿದ್ದಾರೆ. ಗುಣ ಇದ್ದಲ್ಲಿ ಜಾತಿಯನ್ನು ಓವರ್ಕಮ್ ಮಾಡಬಹುದು ಅಂತ ಹೇಳಿಬಿಟ್ರಷ್ಟೇ. ಅದು ಕ್ರಾಂತಿಕಾರಕವಾದ ಹೇಳಿಕೆ. ಅದು ನಡೆದದ್ದುಂಟು ವಿದುರನಂತಲ್ಲಿ ಎಲ್ಲ ನೋಡ್ಲಿಕ್ಕೆ ನಾವು ಬರ್ತದೆ, ಇಲ್ಲೇನಲ್ಲ. ಅದು ಉಲ್ಲೇಖ ಮಾಡ್ಲಿಕ್ಕೆ ಆಗುತ್ತೆ. ಹಾಗೆ ಬಹಳ ಚಂದವಾಗಿ ಶುತ ವೃತ್ತೋಪಮನ್ನಾಯ ಅಂತ ಹೇಳುತ್ತಾ ಮಾಡಲಿಕ್ಕೆ ಬೇಕಾದ ವ್ಯಕ್ತಿಯನ್ನು ಯೋನ ವಿತ್ತ ಬರೋ ಭವೇತ್ ಒಂದು ಅಂಶ ತಿಳಿಸ್ತಾರೆ. ಇನ್ನು ದುಡ್ಡಿನ ಬೆನ್ನ ಹಿಂದೆ ಹೋಗುವನನ್ನಾದ್ರೆ ಆಗಬಾರ್ದು ಹೇಳ್ತಾರೆ. ನೋಡಿ ನೋಡಿ, ಉತ್ತಮ ಕುಲ, ಒಳ್ಳೆ ಆಚಾರ, ಒಳ್ಳೆ ಚಿಂತನೆ, ಒಳ್ಳೆ ರೀತಿಯಾದ ಹೇಳಿಕೆ, ಬುದ್ಧಿ ಗಟ್ಟಿಮುಟ್ಟಾಗಿದೆ. ಇಂಥವನಿದ್ರೂ ಅವನನ್ನು ನಂಬಬೇಡ, ಮಾಡಿಕೊಳ್ಳಬೇಡ, ಇಟ್ಟುಕೊಳ್ಳಬೇಡ. ಯಾಕೆಂದ್ರೆ ಅವನು ಒಂದೊಮ್ಮೆ ದುಡ್ಡಿನ ಮೋರೆ ನೋಡುವವನಾಗಿದ್ರೆ ಬೇಡ ಅಂತ. ನವಿತ್ತ ಬರೋ ಹೋಯ್ತಂತ. ಸಂಪತ್ತಿನೆಡೆಗೆ ಕಣ್ಣೆತ್ತಿ ನೋಡದವ ಅಥವಾ ಕತ್ತೆತ್ತಿ ಕಾಣದವ, ಬೇಕೆಂದು ಕುಣಿಯದವ, ದುಡ್ಡಿನ ವ್ಯಾಮೋಹ ಇಲ್ಲದವ. ಹಿಂದೆ ಹೇಳಿದ ಹಾಗೆ ಲೋಭ ಪ್ರವೃತ್ತಿಯನ್ನು ಬರಬಾರದು. ದುಡ್ಡೇ ದೊಡ್ಡ ಸಂಗತಿ ಹೇಳಿಕೋಬ, ದುಡ್ಡಿಗೋಸ್ಕರ ತನ್ನ ಬುದ್ಧಿವಂತಿಕೆಯನ್ನು ಮಾರ್ತಾನೆ. ಕೆಲವೊಮ್ಮೆ ಫಿಟ್ಟಿಂಗ್ ಹೇಳ್ತಾನೆ, ಇನ್ನೊಂಚೂರು ಹೇಳಬೇಕಾ, ನೀವೊಂದಿಷ್ಟು ಜಾಸ್ತಿ ದುಡ್ಡು ಕೊಟ್ಟರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ ಅಂತ. ಈ ರೀತಿಯಾಗಿ ಪ್ರಯೋಜನ ಇಲ್ಲದ ಸಂಗತಿ ಆಗ್ತಾನೆ. ಅದನ್ನ ದುಡ್ಡಿನ ಮೋರೆ ಹೋಗೋ ಯಾವ ಕಾಲದಲ್ಲಿಯೂ ಅವನು ಬ್ರಾಹ್ಮಣನಾಗಲಿಕ್ಕೆ ಅನರ್ಹ.
ಸಲಹೆಗಾರನಾಗುವುದು ಸರಿಯಲ್ಲ. ವೈಶ್ಯ ಪ್ರವೃತ್ತಿ ಆಗ್ತದೆ ಅವನಿದ್ದಾಗ, ದುಡ್ಡಿನ ಲೆಕ್ಕಾಚಾರ ಮಾಡಿದರೆ. ಇನ್ನೆಲ್ಲಾದ್ರೂ ಪೆಟ್ಟುಪುಡೆ ಮಾಡ್ಲಿಕ್ಕೆ ನೋಡಿದ್ರೆ ಅವನು ಕ್ಷತ್ರ ಪ್ರವೃತ್ತಿಯವನಾಗ್ತಾನೆ. ದ್ವೇಷ ಎಲ್ಲ ಇದ್ರೆ ಹೋಗಿ ಅಂಥವನನ್ನು ಬಡೀರಿ ಹಾಗೆಲ್ಲ ಹೇಳಲಿಕ್ಕೆ ಹೋದ್ರೆ ಅದು ಸ್ವಾರಸ್ಯ ಇಲ್ಲ. ಹಾಗೆ ಇಂಥವನನ್ನು ನೋಡುತ್ತಾ ಅಂತಾರೆ. ಅವನು ಬಹಳ ಚೆನ್ನಾಗಿ ಹೇಳ್ತಾರೆ, ಬ್ರಾಹ್ಮಣೋ ಹಿ ಕುಲೇ ಜಾತಃ ಕೃತಪ್ರಜ್ಞ ವಿನೀತವಾನ್ ಶ್ರೇಯೋ ನಯತಿ ರಾಜಾನಂ ಬ್ರುವನ್ ಚಿತ್ರಾಂ ಸರಸ್ವತಿ. ಬ್ರುವನ್ ಚಿತ್ರಾಂ ಸರಸ್ವತಿ. ಚಂದವಾದ ಮಾತನ್ನು ಹೇಳುವ ಮೂಲಕ ಚಿತ್ತಕ್ಕೆ ಒಪ್ಪುವಂತೆ ಚಿತ್ತರ ಶಾಸ್ತ್ರವಾದ ಸರಸ್ವತಿ, ಶಾಸ್ತ್ರದ ನೆಲೆಗಟ್ಟನ್ನು ಬಹಳ ಸೊರಸವಾಗಿ ಸುಂದರವಾಗಿ ಅವನಿಗೆ ತಿಳಿಸುವ ಮೂಲಕ ಅವನು ರಾಜನನ್ನು ಶ್ರೇಯಸ್ಸಿನ ನಯತಿ ರಾಜಾನಂ ಶ್ರೇಯಸ್ಸಿನ ದಾರಿಗೆ ರಾಜನನ್ನು ಒಯ್ತಾನೆ. ಉತ್ತಮ ಮಾರ್ಗವನ್ನು ಉತ್ತಮ ಗತಿಯನ್ನು ಪಡೆಯುವಂತೆ ಮಾಡುತ್ತಾನೆ. ಇಂಥವನು ಬೇಕು ನಮಗೆ. ಬ್ರಾಹ್ಮಣೋ ಹಿ ಕುಲೇ ಜಾತಃ, ಒಳ್ಳೆಯ ಉತ್ತಮವಾದ, ಇನ್ನು ಕುಲ ಶಬ್ದವನ್ನು ಇಟ್ಟುಕೊಳ್ತಾರೆ. ಉತ್ತಮವಾದ ಕುಲದಲ್ಲಿ ಹುಟ್ಟಿದವನಿರಬೇಕು. ಅದರೊಟ್ಟಿಗೆ ಚಂದವಾದಂಥ ಜ್ಞಾನ, ಕೃತ ಪ್ರಜ್ಞ, ಒಳ್ಳೆ ಅಧ್ಯಯನ ಮಾಡಿಕೊಂಡಿರು. ಮತ್ತು ವಿನೀತವಾನ್, ರಾಜನ ಮೇಲೆ ಗೌರವ, ಶಾಸ್ತ್ರದ ಮೇಲೆ ಗೌರವ, ಪ್ರಜೆಗಳ ಮೇಲೆ ಗೌರವ ಎಲ್ಲ ಇದ್ದುಕೊಳ್ಳುವವ, ಅಹಂಕಾರ ಇಲ್ಲದವ ಅಂತ ಅರ್ಥ. ಇದು ಮುಂದಕ್ಕೆ ಹೇಳ್ತಾರೆ ರಾಜನ ಹೇಳುವ ಎಷ್ಟು ಅನಹಂವಾದಿ ಅಂತ. ಬೀಗದವ, ಬಾಗುವವ, ಇಗೋ ಇಲ್ಲದವ, ಮತ್ತೆ ಗಾಡು ಉಳ್ಳವ ಆಗಬೇಕು. ದೇವರನ್ನು ಒಪ್ಪುವವರೇ ಅಂತವನಾಗಿದ್ದಾಗ ರಾಜನಲ್ಲೇ ದೇವರನ್ನು ಕಾಣುವವನು ಬೇಕು. ಮತ್ತೆ ಅಷ್ಟು ಗೌರವ. ಈ ರೀತಿಯಾಗಿ ಒಳ್ಳೆಯ ಒಬ್ಬ ವ್ಯಕ್ತಿಯಲ್ಲಿ ಹೇಳಿಕೊಟ್ಟ ಹಾಗೆ ರಚನೆ ಆದ, ತಯಾರಾದ, ನಡೆಸಿಕೊಳ್ಳುವ ಒಬ್ಬ ರಾಜ ಸಿಕ್ಕಿದ್ರೆ ಅದ್ಭುತ ಅಂತ. ಬಹಳ ಚೆನ್ನಾಗಿದೆ. ರಾಜ ಚರತಿಯನ್ ಧರ್ಮಂ ಬ್ರಾಹ್ಮಣೇನ ನಿದರ್ಶಿತಂ ಶುಶ್ರೂಷು ಅನಹಂವಾದಿ ಕ್ಷತ್ರಧರ್ಮ ವ್ರತೆ ಸ್ಥಿತಃ ತಾವತ ಸತ್ಕೃತಃ ಪ್ರಾಜ್ಞಃ ಚಿರಂ ಯಶಸಿ ತಿಷ್ಠತಿ. ತಸ ಧರ್ಮಸ್ಯ ಸರ್ವಸ್ಯ ಭಾಗೀ ರಾಜಪುರೋಹಿತ. ನೋಡಿ, ಒಬ್ಬ ರಾಜ ಚರತಿಯಂ ಧರ್ಮಂ, ಏನು ಧರ್ಮವನ್ನು ನಡೆಸಿಕೊಡ್ತಾನೆ. ಒಬ್ಬ ಬ್ರಾಹ್ಮಣೇನ ನಿದರ್ಶಿತ, ಒಬ್ಬ ಚಂದವಾದ ವೇದಜ್ಞನಾದವ, ತಿಳಿದುಕೊಂಡವ, ಒಳ್ಳೆಯ ವಿನಯಯುದ್ದವ. ಅವನು ರಾಜನಿಂದ ಯಾವುದೋ ಒಂದು ಧರ್ಮವನ್ನು ಮಾಡಿಸಿದ್ರೆ, ಆ ರೀತಿಯಾದ ಒಬ್ಬ ರಾಜ ಧರ್ಮವನ್ನು ಮಾಡಿದ್ರೆ ಆ ಮಾಡಿದ ಧರ್ಮದ ಪುಣ್ಯ ಶೇಷ ಇವನನ್ನು ಮಾತಾಡಿಸ್ತದೆ, ಹೇಳಿಕೊಟ್ಟವರನ್ನು ಆದ್ರಿಂದ ಹೇಳಿಕೊಡುವುದು ಯಾಕೇರಿ ನೀವು ಸುಮ್ಮನೆ ಕೇಳಲಿಕ್ಕಿಲ್ಲ. ಹೇಳಿಕೊಡುವುದರಿಂದ ನಡೆಸಿಕೊಟ್ಟವರು ಮಾಡಿದ ಪುಣ್ಯವು ನಮ್ಮ ಹತ್ತಿರ ಬರ್ತದೆ. ಮಾಡುವುದು ಬಿಡುವುದಿಲ್ಲ ಜನ. ಆದ್ರೆ ಮಾಡುವಾಗ ತಪ್ಪು ಮಾಡದೆ ಸರಿ ಮಾಡಿಸಿದ್ರೆ ಎಷ್ಟು ಪುಣ್ಯ ಬರ್ತದೆ ನೋಡಿ. ಇನ್ನು ಹೇಳಿಯೂ ಮಾಡದವರದವರ ಯೋಗ್ಯತೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಕಾದ್ರೆ ಹಣೆ ಬರ ಅಂತಲೂ ಹೇಳಿ. ಆದ್ರೆ ಒಂದೊಮ್ಮೆ ಮಾಡುವ ಆಸೆ ಉಳ್ಳವನಿಗೆ, ಏನಾದ್ರೂ ಸರಿ ಮಾಡಿಕೊಳ್ಬೇಕು ಅನ್ನತಕ್ಕಂತಹ ಹಂಬಲ ಉಳ್ಳವನಿಗೆ ನೀವು ಹೇಳದೆ ಯಾಕೆ ಬಾಯಿ ಮುಚ್ಚಬೇಕು? ಆದ್ರೆ ನಾನು ಅನೇಕ ವ್ರತ ನಿಯಮಗಳ ಬಗ್ಗೆ ಎಲ್ಲ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದದ್ದು ಹೇಳಿಕೊಟ್ಟದ್ದು. ಯಾರಾದ್ರೂ ಒಬ್ಬರು 33 ವ್ರತ ಅಂತ ಯಾಕೆ ಹೇಳ್ತಾರೆ? ಬೇಡ, 3 ವ್ರತ ಮಾಡಿದ್ರು ಸಾಕು ಯಾರಾದ್ರೂ ವರ್ಷದಲ್ಲಿ. ಅದು ಬೇಡ, ಎಲ್ಲಿಯಾದ್ರೂ 3 ವರ್ಷದಲ್ಲಿ 1 ವ್ರತ ಯಾರಾದ್ರೂ ಮಾಡ್ಲಿ. ನಮಗೆ ಹೇಳುವಾಗ 33 ವ್ರತ ಹೇಳಿದರೆ ಒಂದನ್ನು ಎಕ್ಕಿಕೊಂಡ. ಅಂದ ಭಾರತದ ಶಾಂತಿ ಪರ್ವದ ಪ್ರತಿ ಶ್ಲೋಕಗಳ ಅಥವಾ ಕೆಲವು ಚಿಂತನೆಗಳ ಘಟ್ಟಗಳನ್ನು ಬಹಳ ಚೆನ್ನಾಗಿ ತೋರಿಸಿಕೊಟ್ರೆ ಯಾವುದೋ ಒಂದು ಮಾತು ಯಾರಿಗಾದ್ರೂ ಗಟ್ಟಿತಾಗೀತು ಅನ್ನೋ ನೆಲೆಯಲ್ಲಿ ಇಷ್ಟೆಲ್ಲ ಯಾಕೆ ಹಾಗಾದ್ರೆ ರಾಜ ಧರ್ಮ ಹೇಳಿದ, ಭೀಷ್ಮಕ್ಕೆ ಹೇಳಿದ, ಧರ್ಮರಾಜಕ್ಕೆ ಹೇಳಿದ, ರಾಜ ಧರ್ಮ ನಡೆಸಿಕೊಟ್ಟ, ಅಲ್ಲಿ ಮುಗಿಯಿತು. ರಾಜ್ಯ ಮಾಡಿದ, ರಾಜ್ಯಭಾರ. ಅದು ಯಾವತ್ತೂ ಮುಗಿದೋಗ್ತದೆ. ಅದು ಹಿಂದೆಯೂ ಮುಗಿದಿತ್ತು 5-6 ಪರ್ವಗಳು. ದುರ್ಯೋಧನ ಕೊಡ್ಲಿಕ್ಕೆ ಕೇಳಲಿಲ್ಲ, ಕೃಷ್ಣ ಹೇಳಿದ್ರು ಕೇಳಲಿಲ್ಲ. ಯುದ್ಧ ಆಯಿತು, ಹೋರಾಟದಲ್ಲಿ ಎಲ್ಲರೂ ಸತ್ತರು, ಪಾಂಡವರು ರಾಜ್ಯಭಾರ ಮಾಡಿದ್ರು, ಆಯ್ತಲ್ಲ, ಒಂದೇ ಗೆರೆಯಲ್ಲಿ ಆಗ್ಲಿಲ್ಲ. ಅಷ್ಟು ಪರ್ವಗಳು ಒಮ್ಮೆ ಮುಚ್ಚುದಿಲ್ವ ನಾವು? ಇನ್ನು ಮುಂದೆ ಹೋದ್ರೆ ಪಾಂಡವರು ಹುಟ್ಟಿದ್ರು, ಎಲ್ಲ ಭಯಂಕರ ಕೃಷ್ಣ ಭಕ್ತರು, ಕೃಷ್ಣೇ ವ್ರತ, ಕೃಷ್ಣ ಮನುಸ್ಮರ ಅಂತ. ಹಾಗಾಗಿ ಕೃಷ್ಣ ಅವರನ್ನು ಎಲ್ಲಾ ಆಪತ್ತುಗಳಿಂದ ರಕ್ಷಣೆ ಮಾಡಿದ, ಅವರು ರಾಜ್ಯಭಾರ ಮಾಡಿದ್ರು. ಇನ್ನೇನು ಬೇಡ ಇಲ್ಲಿ ಮಧ್ಯದ್ದು. ಆದ್ರೆ ಇದು ಬಹಳ ಸುಲಭವಾದಂತಹ ಜಂಪಿಂಗ್ ಪಾಯಿಂಟ್ಸ್ಗಳು, ಅದು ವಿಷಯ ಅಲ್ಲ ವಾಸ್ತವವಾಗಿ. ಅದನ್ನ ಬಹಳ ಚೆನ್ನಾಗಿ ಕೇಳಿಕೊಳ್ಳುವವ ಬ್ರಾಹ್ಮಣ ಹೇಳಿದ ಹಾಗೆ ಶುಶ್ರೂಷು ಅನಹಂವಾದಿ ಕ್ಷತ್ರಧರ್ಮ ರಥೇಸಿದ, ಬಹಳ ಸ್ಪಷ್ಟವಾಗಿ ಕ್ಷತ್ರಿಯ ಧರ್ಮದಲ್ಲಿ ಆಸಕ್ತಿಯಾಗಿ, ಕ್ಷತ್ರಧರ್ಮ ವ್ರತೆ, ಕ್ಷತ್ರಿಯ ಧರ್ಮ ಅಂದ್ರೆ ಅದು ಆಟ ಅಲ್ಲ, ಡೊಂಬರಾಟ ಅಲ್ಲ, ಮತ್ತೆ ಅದು ಕೇವಲ ಕಾದಾಟ ಅಲ್ಲ, ಅದು ಸೆಣಸಾಟ ಅಲ್ಲ, ಅದು ವಾಸ್ತವವಾಗಿ ಅತ್ಯಂತ ಎತ್ತರದ ಧರ್ಮವಾಗಿದೆ. ಅದರಲ್ಲಿ ಆಸಕ್ತಿ ಇರಬೇಕು, ಮತ್ತು ಅದರಲ್ಲಿ ತನ್ನನ್ನು ತಾನೇ ಹೊಗಳಿಕೊಳ್ಳುವುದಲ್ಲ. ಅನಹಂವಾದಿ, ಈಗೋ ಇರಲೇಬಾರದು. ಕೇಳುವ, ಸೇವೆ ಮಾಡುವ, ಬ್ರಾಹ್ಮಣ ಮೇಲೆ ಗೌರವ ಕೊಡುವ ಪ್ರವೃತ್ತಿಯವನಾಗಬೇಕು. ಯಾಕೆಂದ್ರೆ ಅಂತಹ ಪ್ರವೃತ್ತಿ ಇಲ್ಲದಿದ್ರೆ
ಅವಿನೀತನಾದವನಿಗೆ ಯಾವುದೇ ಸಹ ಸಂಗತಿಗಳು ಉಪಯೋಗಕ್ಕೆ ಬರುವುದಿಲ್ಲ, ಮಾತಾಡಿಸುವುದಿಲ್ಲ. ಅದು ಇಂತಹ ಒಬ್ಬ ರಾಜ, ಒಬ್ಬ ಪುರೋಹಿತ ಹೇಳಿ ಮಾಡಿದ ಒಳ್ಳೆ ಕರ್ಮ ಇದ್ದರೆ ಅದರ ಪಾಲು ಅವನಿಗೆ, ಪುರೋಹಿತನಿಗೆ ಉಂಟು ಅನ್ನುವುದನ್ನು ಹೇಳ್ತಾರೆ. ಇದರಿಂದ ಅವನು ಬಹಳಷ್ಟು ದೊಡ್ಡ ಯಶಸ್ವಿಯಾದ ರಾಜನ ಆಗ್ತಾನೆ. ಇದು ವಿಶೇಷ. ಹೀಗೆ ಪ್ರಜೆಗಳು ಸಹ ಏವೇವ ಪ್ರಜಾಸರ್ವಾಹ ರಾಜಾನಂ ಅಭಿಸಂಶಿತ, ಎಲ್ಲ ರಾಜರು, ಎಲ್ಲವೂ ಪ್ರಜೆಗಳು ಎಲ್ಲ ರಾಜರನ್ನೇ ಅವಲಂಬಿಸಿರ್ತಾರೆ, ಸಂತೋಷಪಡಿಸ್ತಾರೆ. ಎಂತಹ ಪ್ರಜೆಗಳವರು? ಸಮ್ಯಕ್ ವೃತ್ತ ಸ್ವಧರ್ಮಸ್ಥಾ. ಮುಖ್ಯವಾಗಿ ಏನು ಕೇಳಿದ್ರೆ, ಇವರೆಲ್ಲ ರಾಜರನ್ನು ಬೆಂಬಲಿಸುವವರು, ಒಳ್ಳೆಯ ದಾರಿಯಲ್ಲಿದ್ದವರು, ಆಚಾರ ವಿಚಾರಗಳನ್ನು ಚೆನ್ನಾಗಿ ಅರಿತವರು, ತಮ್ಮ ತಮ್ಮ ಕ್ರಿಯೆಗಳಲ್ಲಿ, ಯಾಕೆ ಪ್ರಜೆಗಳು ಅಂದ್ರೆ ಎಲ್ಲರನ್ನ ಹೇಳಲಿಕ್ಕೆ, ಅವರವರ ಧರ್ಮದಲ್ಲಿ ನೆಲೆಗೊಂಡವರು, ಬಹಳ ಚಂದವಾಗಿ. ಅದು ಎಂಥದು? ನಗುದಶ್ಚಿತ್ ಭಯಾನ್ವಿತ, ಯಾವುದೇ ಆಪತ್ತಿಗೆ ಒಳಗಾದವರು, ರಾಜನ ರಕ್ಷಣೆಯಿಂದಾಗಿ ಆರಾಮವಾಗಿರ್ತಾರೆ. ಇಂಥವರೆಲ್ಲ ರಾಜನನ್ನು ಸುತ್ತುವರಿದವರು, ಅವನ ಆಶ್ರಯದಲ್ಲಿ ಬಿದ್ದವರು ಏನೇ ಆಗ್ತಾರೆ? ಈ ಬ್ರಾಹ್ಮಣನನ್ನು, ವಿದ್ವಾಂಸನಾದ ರಾಜನನ್ನು, ಈ ಬ್ರಾಹ್ಮಣ ಖಾಲಿ ಅಲ್ಲ, ಒಳ್ಳೆ ರಾಜ್ಯಶಾಸ್ತ್ರ ವಿಪಕ್ಷಿತಂ ಬ್ರಾಹ್ಮಣಂಚ ಸವಿದ್ವಾಂಸಂ, ರಾಜನನ್ನು ಬ್ರಾಹ್ಮಣನ ಇಬ್ಬರನ್ನು ಅವರು ಹೊಗಳುತ್ತಾರೆ, ಸಂತೋಷಪಡಿಸ್ತಾರೆ, ಇಷ್ಟಪಡ್ತಾರೆ. ನೋಡಿ, ಇತ್ತ ಒಬ್ಬ ತಿಳಿದವ ರಾಜನಿಗೆ ಬೋಧೆ ಮಾಡಿದ್ದಾನೆ, ರಾಜ ಅಂತಹ ಶುದ್ಧವಾದ ಧರ್ಮವನ್ನು, ಕ್ಷತ್ರಿಯದನ್ನು ನಡೆಸಿದ್ದಾನೆ. ಇದರಿಂದ ಆ ಹೇಳಿಕೊಟ್ಟ ಪುರೋಹಿತನಿಗೆ ಪುಣ್ಯ ಬಂದಿದೆ. ಈ ಒಳ್ಳೆಯ ಪುರೋಹಿತನಿಂದಾಗಿ, ಒಳ್ಳೆಯ ಕೆಲಸ ಮಾಡಿದ ರಾಜನಿಂದಾಗಿ ದೇಶದ ಒಳ್ಳೆಯವರೆಲ್ಲ ಎಚ್ಚರಗೊಂಡಿದ್ದಾರೆ. ಅವರು ಇವರಿಬ್ಬರನ್ನು ಸಂತೋಷಪಡಿಸ್ತಾರೆ, ಖುಷಿ ಪಡುತ್ತಾರೆ. ಹೇಳಿಕೊಟ್ಟವನಿರಲಾಗಿ ರಾಜ ಒಳ್ಳೆಯ ರೀತಿಯ ಕೆಲಸ ಮಾಡಿದ, ಹೇಳಿಕೊಟ್ಟವನು ತಪ್ಪು ಹೇಳಿದ್ರೆ ರಾಜ ತಪ್ಪು ಮಾಡುತ್ತಾನೆ, ಹೇಳಿಕೊಟ್ಟವನಿಗೆ ಹೇಳಿಕೊಡದೇ ಇದ್ರೆ ರಾಜ ಮಾಡುವುದೇ ಇಲ್ಲ ಆಗ್ತಾನೆ. ನಮ್ಮ ರಾಜ ಮಾಡಿದ್ದಾನೆ, ಚೆನ್ನಾಗಿದೆ, ಚೆನ್ನಾಗಿ ಹೇಳಿಕೊಟ್ಟಿದ್ದಾನೆ, ಅವನು ಚೆನ್ನಾಗಿದ್ದಾನೆ. ಹೀಗಾಗಿ ಇವರಿಬ್ಬರನ್ನು ನೋಡಿಕೊಂಡು ಪ್ರಜೆಗಳು ತುಂಬಾ ಸಂಭ್ರಮಿಸ್ತಾರೆ, ಸಂತೋಷ ಪಡ್ತಾರೆ. ಸಂತೋಷಪಟ್ಟು ಅವರು ಕರ್ಮಗಳನ್ನು ಮಾಡ್ತಾರೆ. ಮಾಡಿದ್ದೆಲ್ಲ ಪುಣ್ಯ ಇಬ್ಬರಿಗೆ ಸಿಗ್ತದೆ. ಮತ್ತೆ ಬಹಳ ಅದ್ದೂರಿಯಾಗಿದೆ ಹೇಳ್ತಾನೆ. ರಾಜ ಇತ್ತ ಹೇಳಿಕೊಟ್ಟು ಮಾಡಿದ್ದರಿಂದ ರಾಜ ಮಾಡಿದರ ಕ್ರಿಯೆಯಲ್ಲಿ ಪಾಲಿದೆ. ರಾಜ ಮತ್ತು ಹೇಳಿಕೊಟ್ಟವನಿಂದಾಗಿ ದೇಶದಲ್ಲಿ ಸುಭಿಕ್ಷೆ ಆಗಲು ಎಲ್ಲರೂ ಸೇರಿದ್ದರಿಂದ ಅವರೆಲ್ಲರೂ ಮಾಡಿದ ಒಳ್ಳೆ ಕರ್ಮಗಳೆಲ್ಲ ರಾಜಗಾಮಿ ಆಗ್ತದೆ. ಬಹಳ ಚೆನ್ನಾಗಿದೆ ಅಂತಾನೆ. ರಾಷ್ಟ್ರೇ ಚರಂತಿ ಎಂ ದ್ರವ್ಯ, ರಾಷ್ಟ್ರದಲ್ಲಿ ಯಾವುದು ಎಂ ಧರ್ಮಂ, ಯಾವ ಧರ್ಮವನ್ನು ರಾಜ್ಯದಲ್ಲಿ ರಾಜ್ಞ ಅಭಿರಕ್ಷಿತ, ಬಹಳ ಚೆನ್ನಾಗಿ ರಾಜನಿಂದ ಅಭಿರಕ್ಷಣೆಗೆ ಒಳಗಾದವರು ಏನೆಲ್ಲ ಧರ್ಮ ಮಾಡ್ತಾರೋ, ಚತುರ್ಥಂ ದಶ ಧರ್ಮಸ್ಯ ರಾಜ ಭಾಗಂತು ವಿಂದತ್, 1/4 ಧರ್ಮಕರ್ಮದ ಪುಣ್ಯಶೇಷವನ್ನು ರಾಜ ಪಡಿತಾನೆ. ರಾಜ ಅಂತ ಪಡೆದದ್ರಿಂದ ರಾಜನ ಹೇಳಿಕೊಟ್ಟಂತಹ ಪುರೋಹಿತನಿಗೆ ತನ್ನಷ್ಟಕ್ಕೆ ಅದು ಸೇರಿಕೊಳ್ಳುತ್ತೆ. ಎಷ್ಟು ಕರ್ಮಗಳು ದೇಶದಲ್ಲಿ ಆಗ್ತದೆ ಹೇಳಿ ಅಂತಾರೆ. ದೇವಾಹ ಮನುಷ್ಯಾಹ ಪಿತರಹ ಗಂಧರ್ವಃ ಗಂಧರ್ವ ಉರಗ ರಾಕ್ಷಸಃ ಯಜ್ಞಮೇವೋಪಜೀವಂತಿ. ಇವರೆಲ್ಲರ ಕಥೆಯನ್ನು ಕೇಳಿದರೆ ಯಜ್ಞ ಆಗಬೇಕು. ಪಿತೃಯಜ್ಞ, ದ್ರವ್ಯಯಜ್ಞ, ಅಗ್ನಿಮುಖದ ಆರಾಧನೆ, ತರ್ಪಣಾದಿಗಳು, ಇನ್ನೆಲ್ಲ ನೃತ್ಯಗಾನಾದಿ ಸೇವೆಗಳು ಗಂಧರ್ವ ಅಪ್ಸರಸರ ಕ್ರಿಯೆಯಲ್ಲಿ ಬಂದಾಗ, ಹೀಗೆ ಇವರನ್ನೆಲ್ಲ ವಿಶೇಷವಾಗಿ ಅನೇಕ ಬಗೆಯ ಯಜ್ಞಗಳಿಂದ ಆರಾಧನೆ ಮಾಡುವುದರಿಂದ ಈ ಯಜ್ಞ ಎಲ್ಲ ನಡೀತದೆ. ಯಜ್ಞ ಎಲ್ಲ ನಡೆದಿದ್ದರಿಂದ ದೇವತೆಗಳಿಗೆ ಖುಷಿ ಆಗ್ತದೆ, ಪಿತೃಗಳಿಗೆ ಸಂತೋಷ ಆಗ್ತದೆ, ಉಳಿದ ದೇವತಾ ವೃಂದಗಳಿಗೂ ಸಹ ಆನಂದವಾಗ್ತದೆ. ಇವೆಲ್ಲ ಆಗಲಿಕ್ಕೆ ಕಾರಣ ಏನು? ಇವರು ಮಾಡಿದ್ದರಿಂದ ಹೇಳ್ತೀನಿ ಅಲ್ವಾ, ಪ್ರಜೆಗಳು ಮಾಡಿದ್ದು. ಹೌದು, ಪ್ರಜೆಗಳು ಮಾಡಲಿಕ್ಕೆ ಅವಕಾಶ ಎಲ್ಲಿ ಆಯಿತು? ಶುದ್ಧವಾದ ರಾಜನ ಆಡಳಿತದಿಂದ ಹೇಳುತ್ತೆ. ಇಲ್ಲದೆ ಇದ್ರೆ ಏನ್ ಹೇಳುವ, ಎಷ್ಟಾ ನಾಸ್ತಿ ಅರಾಜಕೀಯ ಅಂತಾರೆ. ಒಂದೊಮ್ಮೆ ಹೋಮ ಮಾಡುವವನೇ ಇಲ್ಲ, ಪೂಜೆ ನಡೆಸುವವನೇ ಇಲ್ಲ, ದಾನ ಕೊಡುವವನೇ ಇಲ್ಲ. ಒಬ್ಬ ರಾಜ ಇಲ್ಲ ಆದ್ರೆ, ಒಳ್ಳೆ ದಂಡಧರನಾಗಿ ಇಲ್ಲದಿದ್ರೆ ಅರಾಜಕವಾದ ದೇಶದಲ್ಲಿ ಯಾವುದೇ ಯಜ್ಞ ನಡೆಯುವುದಿಲ್ಲ. ಇನ್ನೊಮ್ಮೆ ಹೇಳಿದ್ರು ಭೀಷ್ಮರು, ರಾಜನಿಂದಲೇ 3 ವೇದ ನಿಂತಿದೆ ಅಂತ. 3 ವೇದದಿಂದ ಆಗುವಂಥದ್ದು ಯಜ್ಞಕರ್ಮ ಆದ್ದರಿಂದ ಅಂತ. ಇಲ್ಲಿ ನೇರ ಹೇಳಿಬಿಟ್ರು, ಎಲ್ಲ ದೇವತಾದಿ ವೃಂದಗಳಿಗೆಲ್ಲ ಯಜ್ಞ ಪ್ರಧಾನವಾಗಿದೆ. ಹಿಂದೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ನಲ್ಲ ಅರ್ಜುನನಿಗೆ, ಸಹಯಜ್ಞ ಪ್ರಜಾಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯದ್ವಂ ಏಷ ವಸ್ತು ಇಷ್ಟ ಕಾಮದುಕು ಅಂತ. ಇದು ದೇವತೆಗಳನ್ನು ಸಂಪರ್ಕಿಸತಕ್ಕ ಸೇತುವೆಯಾಗಿದೆ ಯಜ್ಞ, ನೀವು ಮಾಡಿ ದೇವತೆಗಳು ಮಾತಾಡಿಸಲಿ ಅಂತ. ಆದ್ರಿಂದ ರಾಜನೀರಲ್ಲಾಗಿ ಯಜ್ಞ ನಡೆದು ಹೋಗಿ ದೇವತೆಗಳು ಮನುಷ್ಯರ ಸಂಪರ್ಕಕ್ಕೆ ಒಳಗಾದ್ರಲ್ಲ, ಇದು ದೊಡ್ಡ ಸಂಗತಿಯಾಗಿ.
ಆದ್ರಿಂದ ಎಲ್ಲ ಕಡೆಯಲ್ಲಿಯೂ ಸಹ ಇರುವಂತದ್ದು. ಇತೋ ದತ್ತೇನ ಜೀವಂತಿ ದೇವತಾ ಪಿತರಸ್ತತ. ಇಲ್ಲಿ ದಾನ ದಕ್ಷಿಣೆಗಳಿಂದಲೇ, ವಿತರಣೆಯಿಂದಲೇ, ವಿಯೋಗದಿಂದಲೇ, ತ್ಯಾಗದಿಂದಲೇ ದೇವತೆಗಳ ಪಿತೃಗಳ ತೃಪ್ತಿ, ಪ್ರೀತಿ. ಪಿಂಡದಾನ ಆಗಲಿ, ತರ್ಪಣದಾನ ಆಗಲಿ, ದ್ರವ್ಯದಾನ ಆಗಲಿ ಎಲ್ಲ ಆಗುವಂಥದ್ದು. ಇದೆಲ್ಲ ಆಗುವುದು ಯಾವಾಗ? ರಾಜ ಗಟ್ಟಿಯಾಗಿ ನೋಡಿಕೊಂಡಾಗ, ಅಂತ ರಾಜನಿಗೆ ಒಳ್ಳೆ ರೀತಿಯಿಂದ ಹೇಳಿಕೊಟ್ಟಾಗ ಪುರೋಹಿತ. ಇದೆಲ್ಲ ಬಹಳ ಸುಂದರವಾಗಿದೆ. ಯಜ್ಞ, ದಾನ, ತಪಸ್ಸುಗಳು ಲೋಕದಲ್ಲಿ ನಡೆಯುವುದೇ ಹಾಗೆ. ಒಬ್ಬ ರಾಜನ ವಿಶೇಷವಾದಂತಹ ಮುತುವರ್ಜಿಯಿಂದ. ರಾಜನ್ಯೇವಾಸ್ಯ ಧರ್ಮಸ್ಯ ಯೋಗಕ್ಷೇಮ ಪ್ರತಿಷ್ಠಿತ. ಲೋಕದಲ್ಲಿ ಯೋಗ ಕ್ಷೇಮ ಎಲ್ಲ ನೆಲೆಗೊಂಡದ್ದು ರಾಜನಲ್ಲಿಯೇ. ಪ್ರತಿಯೊಬ್ಬರೂ ಸಹ ಧರ್ಮ ಕರ್ಮಗಳನ್ನು ಮಾಡುವುದು ಹಾಗೆ. ಯಾರು ಸಹ ಒಳ್ಳೆ ರೀತಿಯಾದ ಭೋಗ ಸುಖಗಳಲ್ಲಿ ತತ್ಪರರಾಗಲಿಕ್ಕೆ ಹೆದರಿಕೊಂಡು ಇರುವುದಿಲ್ಲ. ನಭೀತೋ ಲಭತೆ ಸುಖಂ. ಹೆದರಿದವನಿಗೆ ಸುಖವೇ ಇಲ್ಲ. ತಿನ್ನುವಾಗ ಹೆದರಿಕೆ, ಹೋಗುವಾಗ ಹೆದರಿಕೆ, ಮೂಸುವಾಗ ಹೆದರಿಕೆ. ಹೀಗೆ ಲೋಕದ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲೆಲ್ಲ, ಪಂಚಭೋಗಗಳಲ್ಲೆಲ್ಲ ಅವನಿಗೆ ಭಯ 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 ಆಗಿಬಿಟ್ರೆ ಎಲ್ಲಿ ಕಲಬೆರಕೆಯೋ, ಎಲ್ಲಿ ದೌಡಾಯಿಸ್ತಾರೋ, ಎಲ್ಲಿ ದರೋಡೆಯೋ. ರಾಜ ಗಟ್ಟಿಗನಿದ್ರೆ ಯಾವುದೇ ಭೋಗಗಳಲ್ಲಿ ಭಯ ಇಲ್ಲ, ಆರಾಮವಾಗಿ ವರ್ತಿಸ್ತಾರೆ, ಸುಖವಾಗಿರುತ್ತಾರೆ. ಆದ್ರಿಂದ ಅಭಯಸ್ಯ ಹಿ ಯೋದಾತ ತಸ್ಯೈವ ಸುಮಹತ್ವನಂ. ಯಾರು ಈ ರೀತಿಯಾಗಿ ಅಭಯ ಕೊಟ್ನೋ, ರಕ್ಷಣೆ ಕೊಟ್ನೋ, ಉಳಿದವರಿಗೆಲ್ಲ ಅವರ ಭೋಗ ಸುಖಗಳಿಗೆಲ್ಲ ವಿರೋಧ ಆಗದಂತೆ ಮಾಡಿದ್ನೋ ಅವನಿಗೆ ಮಾಡಿದ್ದೆಲ್ಲದರ ಫಲ ಅಲ್ಲವ? ಎಲ್ಲಕ್ಕಿಂತ ದೊಡ್ಡ ಪ್ರಧಾನವಾದಂಥ ದಾನ ಯಾವುದು ಹೇಳಿ? ನಹಿ ಪ್ರಾಣ ಸಮಂ ದಾನಮಲ್ಲವ. ಭಯಪಟ್ಟವರು ಸಾಯಲಿಕ್ಕೆ ಹೋಗ್ತಾರೆ. ಅವರು ಬೆದರುವುದು ಯಾಕೆ ಹೇಳಿದ್ರೆ ಸಾವು ಬರ್ತದೇನೋ ಕೊನೆಗೆ ಅಂತ. ತಿಂದರೆ ಹೆದರಿಕೆ ಯಾಕೆ? ಎಲ್ಲಿ ವಿಷಯದ್ದು ಸತ್ತೋದ್ರೆ. ಹೋಗುವುದು ಹೆದರಿಕೆ, ರಾತ್ರಿಯೋ ಹಗಲಿಗೋ ಅಥವಾ ಕಾಡಿಗೋ ಯಾರಾದ್ರೂ ಹೊಡೆದು ಬಿಟ್ರೆ ಸತ್ರೆ ಅಂತ. ಅದರಿಂದ ಪ್ರಾಣದಾನಕ್ಕಿಂತ ದೊಡ್ಡ ದಾನ ಇಲ್ಲ. ಆ ದಾನ ಬರಬೇಕಾದ್ರೆ ರಾಜ ಅಭಯ ಕೊಡಬೇಕು. ಕಾಡಿನಲ್ಲಿ ಹೋಗಿರ ಯಾವಾಗ್ಲೂ ಎಲ್ಲಿ ಬೇಕಾದ್ರೆ ಏನು ತಗೊಂಡು ತಿನ್ನಿರ, ಕಲಬೆರಕೆಯೇ ಇಲ್ಲ, ಮುಕ್ತ ರಾಜ್ಯ ಇದು. ಯಾರು ಅನ್ಯಾಯವೇ ಮಾಡುವುದಿಲ್ಲ. ಇದು ಬೇಕು. ಪಂಚಭೋಗಗಳ ಶಬ್ದಸ್ಪರ್ಶ ರೂಪ ರಸಗಳ ಭೋಗಗಳಲ್ಲಿ ಏನೂ ಸಾಯುಬಾರದಂತೆ ಮಾಡುವ ಅಭಯದಾನ ಮಾಡಿದ ರಾಜ. ಜನ ಸುಖ ದುಃಖಗಳಿಗೆ ಏನ್ ಮಾಡುತ್ತಾರೆ? ಯಾವಾಗ ಏನ್ ಮಾಡ್ತಾರೆ? ಬಿಸಿಯಾದಾಗ, ಉಷ್ಣ ಆದಾಗ ನೆರಳಿಗೆ ಹೋಗ್ತಾರೆ, ತಂಪು ಗಾಳಿಯನ್ನು ಬಯಸ್ತಾರೆ, ಒಳ್ಳೆ ತಂಪು ನೀರನ್ನು ಇಷ್ಟಪಡುತ್ತಾರೆ, ಇಷ್ಟ ತಾನೆ? ಹಾಗೆ ಚಳಿಯಾದಾಗ ಬಟ್ಟೆ ತೊಳೆಯಲಿಕ್ಕೆ ನೋಡುತ್ತಾರೆ, ಸೂರ್ಯನೆಡೆಗೆ ಬರ್ತಾರೆ, ಬೆಂಕಿಯನ್ನು ಹೊತ್ತಿಸ್ತಾರೆ. ಹೀಗೆ ಜನರು ಸುಖವನ್ನು ನಿರೀಕ್ಷೆ ಮಾಡ್ತಾರೆ. ಇದು ಸಿಗಲಾರದಂತೆ ಆಗಿ ಹೋದ್ರೆ ಲೋಕದಲ್ಲಿ ಏನು ಕತೆ? ಆದ್ರಿಂದ ರಾಜ ಏನಾಗಬೇಕು ಅಂದ್ರೆ ಬೇಕಾದಾಗ ಬೇಕಾದಾಗ್ತಾನೆ ಅಂತಾನೆ. ರಾಜಾಭಿವರ್ತಿ ರೂಪಾಣಿ ಅಂತಾನೆ ವಾಯುದೇವ. ರಾಜ ಇಷ್ಟ ಬಂದ ರೂಪವನ್ನು ಪಡಿತಾನೆ. ಯಾಕೆ? ರಾಜ್ಞಾ ಸರ್ವಮಿದಂ. ಇಡೀ ಲೋಕವನ್ನು ಹೆತ್ತದ್ದು ಅವನು, ನೋಡಿಕೊಳ್ಳುವುದು ಅವನ ಕೈಯಲ್ಲಿದೆ. ನೋಡಿಕೊಳ್ಳಿಕ್ಕೆ ರಾಜನೇ ಉದ್ಧಾರ ಮಾಡ್ಲಿಕ್ಕೆ ಇರ್ತಾನೆ. ಆದ್ರಿಂದ ರಾಜ ಕೆಲವೊಮ್ಮೆ ಇಂದ್ರೋ ರಾಜ, ಯಮೋ ರಾಜ, ಧರ್ಮೋ ರಾಜ ತಥೈವಚ. ಅವನೊಮ್ಮೆ ಇಂದ್ರನಾಗ್ತಾನೆ, ಯಮನಾಗ್ತಾನೆ, ಧರ್ಮನಾಗ್ತಾನೆ, ಏನೂ ಆಗ್ತಾನೆ. ಯಾವ ರೂಪವನ್ನು ಪಡೀಲಿ, ಅಷ್ಟ ದಿಕ್ಪಾಲಕರ ರೂಪ, ದಶ ದಿಕ್ಪಾಲಕರ ರೂಪವನ್ನು ಪಡೀಲಿಕ್ಕೆ ಸಮರ್ಥ ಅಂತ ಮತ್ತೊಂದು ಕಡೆಯಲ್ಲಿ ಹೇಳಲಿಕ್ಕೆ ಹೋಗ್ತಾನೆ. ಪ್ರಧಾನವಾಗಿ ಅವನು ಇಂದ್ರ, ಐಶ್ವರ್ಯ ಸಂಪನ್ನ, ಒಡೆತನವನಲ್ಲಿದೆ, ಬೊಕ್ಕಸವನ ಕೈಯಲ್ಲಿದೆ. ಅವನು ದಂಡಧರ, ಶಿಕ್ಷೆ ಕೊಡುತ್ತಾನೆ. ಅವನು ಧರ್ಮವನ್ನು ನಡೆಸ್ತಾನೆ, ಧರ್ಮದವರಿಗೆ ಬೆಂಗಾವಲಾಗಿ ನಿಲ್ತಾನೆ, ಲೋಕದಲ್ಲಿ ಧರ್ಮದ ಪ್ರತಿಷ್ಠೆ ಮಾಡ್ತಾನೆ. ಹೀಗೆ ಅನೇಕ ಆಯಾಮಗಳಿಂದ, ರೂಪಗಳಿಂದ ರಾಜ ನೆಲೆಗೊಳ್ಳುತ್ತಾನೆ. ಅಂತಹ ರಾಜನನ್ನು ನೆಲೆಗೊಳಿಸುವ ದೊಡ್ಡ ಜವಾಬ್ದಾರಿ ತಿಳಿದ ಒಬ್ಬ ಪುರೋಹಿತನಿಗೆ, ಬ್ರಹ್ಮಜ್ಞಾನಿಗೆ, ಬ್ರಾಹ್ಮಣನಿಗೆ ಇದೆ. ಹೀಗೆ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟ್ ಉಲ್ಲೇಖ ಮಾಡಿದ್ದಾನೆ. ಹೀಗೆ ಸಂವಾದದ ಚಿಂತನೆಯನ್ನು ಕೊಟ್ಟಿದ್ದಾನೆ. ಮುಂದೆ ಧರ್ಮರಾಜ ಮತ್ತು ಪ್ರಶ್ನೆ ಕೇಳುತ್ತಾನೆ ಇದೇ ರೀತಿಯಲ್ಲಿ. ಅದರ ಚಿಂತನೆಯನ್ನು ಭೀಷ್ಮರು ಕೊಡುತ್ತಾರೆ. ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.